ನೋಡ್ತಾ ಇದ್ದೀರಾ ನೋಡ್ತಾ ಇದ್ದೀರಾ ಈಗ ಬಂದಿರತಕ್ಕಂತ ಹೊಸ ಅಪ್ಡೇಟ್ ಅನುಬಿಸ್ ಬ್ಲಾಕ್ ಚೈನ್. ಓಕೆ. ಅನುಬಿಸ್ ಬ್ಲಾಕ್ ಚೈನ್ ಅಂತಕ್ಕಂಥದ್ದು ಇಟ್ಸ್ ನಾಟ್ ಈಸಿ. ನಾ ಆಲ್ರೆಡಿ ಹೇಳಿದೆ, ಇಷ್ಟು ದಿನ ಸಿಸ್ಟಮ್ ಬೇರೆಯವರ ಮನೆಯಲ್ಲಿ ಡಿಪೆಂಡೆನ್ಸಿ ಇತ್ತು. ಓಕೆ. ಸೊ ಇದೇನು ವಿಡಿಯೋ ನೋಡ್ತಾ ಇದ್ದೀರಾ, ಜಸ್ಟ್ ನಾವು ಬ್ಲಾಕ್ ಚೈನ್ ಸಿಸ್ಟಮ್ ಬ್ಲಾಕ್ ಚೈನ್ ಲೈಕ್ ಬ್ಲಾಕ್ ಚೈನ್ ಮೀಟಿಂಗ್ ಹೊಂದಿರತಕ್ಕಂಥದ್ದು ಬ್ಯಾಂಕಾಕ್ ಅಲ್ಲಿ ರೀಸೆಂಟ್ಲಿ ಒಂದು 3-4 ಡೇಸ್ ಬಿಫೋರ್. ಅವಾಗ ಅನುಬೀಸ್ ಟೀಮ್ ಅಲ್ಲಿ ಇನ್ವಾಲ್ವ್ ಆಗಿ ತಮ್ಮದೇ ಆದಂತ ಪ್ರೊಜೆಕ್ಷನ್ಸ್ ನ ವರ್ಲ್ಡ್ ವೈಡ್ ಗೆ ಆಲ್ರೆಡಿ ಪ್ರೆಸೆಂಟ್ ಮಾಡಿರ್ತಕ್ಕಂಥದ್ದು. ಅಲ್ಲೇನು ಗ್ರೂಪ್ ಆಫ್ ಪೀಪಲ್ ನ ನೀವು ನೋಡಿದ್ರಿ, ಆ ಗ್ರೂಪ್ ಆಫ್ ಪೀಪಲ್ ಇನ್ವಾಲ್ವ್ ಆಗಿದ್ದು ವರ್ಲ್ಡ್ ವೈಡ್ ಬ್ಲಾಕ್ ಚೈನ್ ಆಸ್ ಅ ಡೆವಲಪರ್ ಆಗಿ ಏನೆಲ್ಲ ಇನ್ವಾಲ್ವ್ ಆಗಿದ್ದಾರೆ, ಅಥವಾ ಬೇರೆ ಬೇರೆ ಬ್ಲಾಕ್ ಚೈನ್ ಕಮ್ಯುನಿಟಿಯಲ್ಲಿ ಏನ್ ವರ್ಕ್ ಮಾಡ್ತಾ ಇದ್ದಾರೆ ಆಸ್ ಅ ಡೆವಲಪರ್ಸ್ ಆಗಿ, ಅಥವಾ ಲರ್ನಿಂಗ್ ಎಂತೂಸಿಯಾಸ್ಟಿಕ್ ಆಗಿರ್ಬೋದು, ಈವನ್ ಇನ್ ಟರ್ಮ್ಸ್ ಆಫ್ ಎ ಆಗಿರ್ಬೋದು, ಬ್ಲಾಕ್ ಚೈನ್ ಅಲ್ಲಿ ಏನೆಲ್ಲ ಅಪ್ಡೇಟೆಡ್ ವರ್ಷನ್ಸ್ ಗೆ ಅವ್ರದೇ ಆದಂತ ಬ್ಲಾಕ್ ಚೈನ್ ಏನ್ ವರ್ಕ್ ಮಾಡ್ತಾ ಇದ್ದಾರೆ. ಆ ತರ ಗ್ರೂಪ್ ಆಫ್ ಪೀಪಲ್ ಬ್ಯಾಂಕಾಕ್ ಅಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು. ಅಲ್ಲಿ ಆಸ್ ಅ ಲೈಕ್ ಅನುಬೀಸ್ ಬ್ಲಾಕ್ ಚೈನ್ ಆಲ್ರೆಡಿ ವರ್ಲ್ಡ್ ವೈಡ್ ಗೆ ತಂದೆ ಆದಂತ ಪ್ರೋಟೋಕಾಲ್ ನ ಏನು ಇಟ್ಕೊಂಡು ಪ್ರೊಡಕ್ಟಿವಿಟಿ ಇಟ್ಕೊಂಡು ಆಲ್ರೆಡಿ ಬರ್ತಾ ಇದೆ. ಅದನ್ನ ಆಲ್ರೆಡಿ ಪ್ರೆಸೆಂಟ್ ನ ಮಾಡಿರ್ತಕ್ಕಂಥದ್ದು. ಇದನ್ನ ಆಲ್ರೆಡಿ ಅನುಬೀಸ್ ಬ್ಲಾಕ್ ಚೈನ್ ಏನಿದೆ, ಡೇ ಬೈ ಡೇ ವರ್ಲ್ಡ್ ವೈಡ್ ಗೆ ತಂದೆ ಆದಂತ ಏನ್ ಎಫೆಕ್ಟಿವ್ ಇದೆ, ತಂದೆ ಆದಂತ ಇಂಪಾರ್ಟೆನ್ಸ್ ಥಿಂಗ್ಸ್ ಮಾರ್ಕೆಟ್ಗೆ ಅವಶ್ಯಕತೆ ಅದನ್ನ ತಿಳಿಸ್ಲಿಕ್ಕೆ ಆಲ್ರೆಡಿ ಹೊರಟಿದೆ. ಓಕೆ. ವೆರಿ ಇಂಪಾರ್ಟೆಂಟ್ ಥಿಂಗ್, ಲಾಸ್ಟ್ ಒಂದು 4-5 ಡೇಸ್ ಬಿಫೋರ್ ಸಾಕಷ್ಟು ಜನ ಪ್ಯಾನಿಕ್ ಆಗಿರ್ತಕ್ಕಂಥ ಉದಾಹರಣೆ ಇತ್ತು. ಅಂದ್ರೆ ಡ್ಯೂ ಟು ಅನ್ಎಕ್ಸ್ಪೋನೆನ್ಷಿಯಲ್ ಲೈಕ್ ಡಿಕ್ರೀಸ್ ಇನ್ ಲಿಕ್ವಿಡಿಟಿ. ಓಕೆ. ಏನಿದು ಲಿಕ್ವಿಡಿಟಿಯಲ್ಲಿ ಯಾಕೆ ಇದು ಈಗಾಯ್ತು ಅಂದ್ರೆ, ಫಾರ್ ಎಕ್ಸಾಂಪಲ್ ಸಿಸ್ಟಮ್ ತಮ್ಮದೇ ಆದಂತ ಓನ್ ಬ್ಲಾಕ್ ಚೈನ್ ರೆಡಿ ಮಾಡ್ತಾ ಇದೆ. ಓಕೆ. ಅನುಬೀಸ್ ಬ್ಲಾಕ್ ಚೈನ್ ಪ್ರೈವಸಿ ಪ್ರೋಟೋಕಾಲ್ ಬ್ಲಾಕ್ ಚೈನ್ ಅಂದ್ರೆ ಆಲ್ರೆಡಿ ಸಾಕಷ್ಟು ಬ್ಲಾಕ್ ಚೈನ್ ಅಲ್ಲಿ ಏನಾಗಿದೆ, ಯಾವುದೇ ತರದ ಪ್ರೈವಸಿ ಇಲ್ಲ. ದೇರ್ ಆರ್ 2 ಟೈಪ್ಸ್ ಆಫ್ ಅ ಬ್ಲಾಕ್ ಚೈನ್. ಒಂದು ಪ್ರೈವಸಿ ಬ್ಲಾಕ್ ಚೈನ್ ಅಂತ ಹೇಳ್ತೀವಿ, ಒಂದು ಪಬ್ಲಿಕ್ ಬ್ಲಾಕ್ ಚೈನ್ ಅಂತ ಹೇಳ್ತೀವಿ. 90% ಮಾರ್ಕೆಟ್ ಅನ್ನ ಕವರ್ ಮಾಡಿರ್ತಕ್ಕಂಥದ್ದು ಕ್ರಿಪ್ಟೋದಲ್ಲಿ ಪಬ್ಲಿಕ್ ಬ್ಲಾಕ್ ಚೈನ್. ಅಂದ್ರೆ ಏನಪ್ಪಾ ಇದಕ್ಕೆ ಡಿಫರೆನ್ಸ್ ಅಂತಂದ್ರೆ, ಪಬ್ಲಿಕ್ ಬ್ಲಾಕ್ ಚೈನ್ ಅಲ್ಲಿ ಕಂಪ್ಲೀಟ್ ಡೇಟಾ ಟ್ರಾನ್ಸ್ಪರೆನ್ಸಿ ಇರುತ್ತೆ. ಅಂದ್ರೆ ವ್ಯಾಲೆಟ್ ಟ್ರಾನ್ಸ್ಫರ್ ಆಗಿದ್ದು, ಯಾವ ಅಸೆಟ್ ಟ್ರಾನ್ಸ್ಫರ್ ಆಯ್ತು, ಲೈಕ್ ಯಾವ ವ್ಯಾಲೆಟ್ ಇಂದ ಯಾವ ವ್ಯಾಲೆಟ್, ಅಂದ್ರೆ ಪ್ರತಿಯೊಂದನ್ನು ಕೂಡ ಟ್ರ್ಯಾಕ್ ಮಾಡಬಹುದು. ಓಕೆ. ಬಟ್ ಪ್ರೈವಸಿ ಬ್ಲಾಕ್ ಚೈನ್ ಅಲ್ಲಿ ಅದು ಯಾವುದು ಕೂಡ ಡೇಟಾ ಯಾವುದು ಕೂಡ ಟ್ರ್ಯಾಕ್ ಇರೋದಿಲ್ಲ. ಓಕೆ. ಆ ವಿಷನರಿ ಇಟ್ಕೊಂಡು ಒಂದು ಡೇಟಾ ಪ್ರೈವಸಿ ಪ್ರೋಟೋಕಾಲ್ ಅಲ್ಲಿ ಬ್ಲಾಕ್ ಚೈನ್ ಕ್ರಿಯೇಟ್ ಆಗಿರ್ತಕ್ಕಂಥದ್ದು. ಆ ಪ್ರೋಟೋಕಾಲ್ ಅದು ಆಲ್ರೆಡಿ ರೆಡಿ ಟು ಲಾಂಚ್ ಅಂತಾನೆ ಹೇಳ್ಬೋದು ಬೈ April 7th. ಓಕೆ. ಇದರಿಂದ ನಮಗೇನ್ ಲಾಭ, ಯಾವ ತರ LGNS ಗೆ ಅದು ಯಾವ ತರ ಲಾಭ ಆಗುತ್ತೆ ಅಂತ ಹೇಳಿದ್ರೆ, ಯಾವುದೇ ಒಂದು ಬ್ಲಾಕ್ ಚೈನ್ ಕ್ರಿಯೇಟ್ ಆಗುವಾಗ ಲಿಕ್ವಿಡಿಟಿ ಪ್ರೊವೈಡರ್ ಅಂತ ಬೇಕು. ಓಕೆ. ಸಿಸ್ಟಮ್ ಅಲ್ಲಿ ಒಂದು ILO ಆಫರಿಂಗ್ ಅಂತ ಅನುಬಿಸ್ ಬ್ಲಾಕ್ ಚೈನ್ ಲೈಕ್ ಆಫರಿಂಗ್ ಮಾಡ್ತು ಪಬ್ಲಿಕ್ ಗೆ. ಇನಿಷಿಯಲ್ ಲಿಕ್ವಿಡಿಟಿ ಆಫರ್ ಅಂದ್ರೆ ಯಾರು ಸಿಸ್ಟಮ್ಗೆ ಬ್ಲಾಕ್ ಚೈನ್ಗೆ ಅವರ ವೈಯಕ್ತಿಕ ಟೆಕ್ನಾಲಜಿನ ನಂಬ್ಕೊಂಡು, ಅದು ಯಾವುದೇ ತರದ ಲೈಕ್ ಅಫಿಲಿಯೇಟ್ ಮಾರ್ಕೆಟಿಂಗ್ ತರ ಇಷ್ಟ ಹಾಕು ಇಷ್ಟು ಬರುತ್ತೆ ಅಂತಕ್ಕಂಥದ್ದಲ್ಲ. ಓಕೆ. ಟೆಕ್ನಾಲಜಿನ ನಂಬ್ಕೊಂಡು ಈ ಬ್ಲಾಕ್ ಚೈನ್ಗೆ ನೀವೇನಾದ್ರೂ ಲಿಕ್ವಿಡಿಟಿನ ಪ್ರೊವೈಡ್ ಮಾಡಿದ್ರೆ, ಸಿಸ್ಟಮ್ ಬರ್ತಕ್ಕಂಥ ಲಾಭಾಂಶದಿಂದ ಕಮಿಂಗ್ ಡೇಸ್ ಏನ್ ರೆವೆನ್ಯೂ ಜನರೇಟ್ ಆಗುತ್ತೆ ಥ್ರೂ ಟ್ರಾನ್ಸಾಕ್ಷನ್ ಅಥವಾ ಗ್ಯಾಸ್ ಫೀಸ್, ದೇರ್ ಆರ್ ಸೋ ಮೆನಿ ವೆರೈಟೀಸ್ ಟು ವೇಕ್ ರೆವೆನ್ಯೂ. ಆ ವೇ ಇಂದ ಯಾರೆಲ್ಲ ಲಿಕ್ವಿಡಿಟಿನ ಪ್ರೊವೈಡ್ ಮಾಡ್ತಾರೆ, ಅವರಿಗೆ ಈಲ್ಡ್ ನ ಕೊಡ್ತೀನಿ ಅಂತ ಅನುಬೇಸ್ ಬ್ಲಾಕ್ ಚೈನ್ ಏನ್ ಮಾಡ್ತು, ಓಕೆ, ರಿಲೀಸ್ ಮಾಡ್ತು. ಅದಾದ ನಂತರ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, 3 ರೌಂಡ್ ಅಲ್ಲಿ $220 million ನ ಫಂಡ್ ರೈಸ್ ಮಾಡ್ಲಿಕ್ಕೆ, ಅಂದ್ರೆ ಲಿಕ್ವಿಡಿಟಿನ ರೈಸ್ ಮಾಡ್ಲಿಕ್ಕೆ ILO ಆಫರಿಂಗ್ ನ ಬ್ಲಾಕ್ ಚೈನ್ ಲೈಕ್ ರಿಲೀಸ್ ಮಾಡ್ತು. ಅದರಲ್ಲಿ ಫಸ್ಟ್ ರೌಂಡ್ ಅಲ್ಲಿ ಏನಾಯ್ತು, ನಿಯರ್ ಅಬೌಟ್ 100 ಮಿಲಿಯನ್ ಫಂಡ್ ಡೈನ ನಾವು ಅಲ್ಲಿ ಲಿಕ್ವಿಡಿಟಿನ ಪ್ರೊವೈಡ್ ಮಾಡೋದ್ರಿಂದ ಈಲ್ಡ್ ಬರುತ್ತೆ ಅಂತ ಸಾಕಷ್ಟು ಜನ ಇಡೀ ವರ್ಲ್ಡ್ ವೈಡ್ ಅಲ್ಲಿ ಏನ್ ಮಾಡಿದ್ರು, ತಮ್ಮದೇ ಆದಂತ LGNS ನ ಸೇಲ್ ಮಾಡಿ ಡೈ ಅಲ್ಲಿ ಕನ್ವರ್ಟ್ ಮಾಡಿ ಆ ಡೈನ ಲಿಕ್ವಿಡಿಟಿನ ಪ್ರೊವೈಡ್ ಮಾಡಿದ್ರು. ಓಕೆ. ಅದು ಆಗಿದ್ರಿಂದ ಏನಾಯ್ತು, ಪ್ರೈಸ್ ಅಲ್ಲಿ ಡ್ರಾಪ್ ಆಯ್ತು, ಪ್ಯಾನಿಕ್ ಆಗಿ ಸಿಸ್ಟಮ್ ಇಂದ ಎಕ್ಸಿಟ್ ಆಗಿರ್ತಕ್ಕಂಥ ಉದಾಹರಣೆ ಇದೆ. ಬಿಕಾಸ್ ಅವರ ಡಿಸಿಷನ್, ಇಲ್ಲಿ ಯಾರು ಕೂಡ ನಾವು ಇನ್ನೊಬ್ರು ಡಿಸಿಷನ್ಗೆ ನಾವು ಲೈಕ್ ಪರ್ಟಿಕ್ಯುಲರ್ ಆಗಿ ನಾವೇನು ಕೂಡ ಹೇಳಲಿಕ್ಕೆ ಆಗಲ್ಲ, ಯಾಕಂದ್ರೆ ದೇರ್ ಪರ್ಸನಲ್ ಡಿಸಿಷನ್. ಓಕೆ. ಸೊ ಅಂಡ್ ದೆನ್ ಅದಾದ್ಮೇಲೂ ಕೂಡ ಬೌನ್ಸ್ ಬ್ಯಾಕ್ ಆಗಿ ಇವತ್ತು ಆಲ್ರೆಡಿ ನಿಯರ್ ನಮ್ಮ ಲಿಕ್ವಿಡಿಟಿ $500 million ನ ಟಚ್ ಆಗ್ಲಿಕ್ಕೆ ಹೊರಟಿದೆ. ಓಕೆ. ಇದರ ಅರ್ಥ ಆಲ್ರೆಡಿ ಫಸ್ಟ್ ರೌಂಡ್ ಅಲ್ಲಿ $100 million ILO ಏನು ಲೈಕ್ ಲಿಕ್ವಿಡಿಟಿ ರೈಸ್ ಮಾಡ್ಲಿಕ್ಕೆ ಲೈಕ್ ನ್ಯೂಸ್ ಬಂದಿತ್ತು,
ವಿತಿನ್ 24 ಅವರ್ಸ್ ಅಲ್ಲಿ ವಿತಿನ್ 24 ಅವರ್ಸ್ ಅಲ್ಲಿ ಅನುಬಿಸ್ ಬ್ಲಾಕ್ ಚೈನ್ ಅದನ್ನ ಆಲ್ರೆಡಿ ಪಬ್ಲಿಕ್ ಲೈಕ್ ಲಿಕ್ವಿಡಿಟಿನ ಪ್ರೊವೈಡ್ ಮಾಡ್ಬಿಟ್ರು. ಅಂದ್ರೆ $100 million ಅಂದ್ರೆ ನಿಯರ್ ಅಬೌಟ್ 1000 crore ವಿತಿನ್ 24 ತಾಸಲ್ಲಿ ಅನುಬಿಸ್ ಬ್ಲಾಕ್ ಚೈನ್ಗೆ ಲಿಕ್ವಿಡಿಟಿನ ಪ್ರೊವೈಡ್ ಮಾಡಿರ್ತಕ್ಕಂಥದ್ದು. ಇದನ್ನ ನಥಿಂಗ್ ಬಟ್ ನಾವ್ ಹೇಳೋದಾದ್ರೆ ವರ್ಲ್ಡ್ ಅಲ್ಲೇ ಒನ್ ಆಫ್ ದ ಫಾಸ್ಟೆಸ್ಟ್ ವೇ ಟು ಪ್ರೊವೈಡ್ ಲಿಕ್ವಿಡಿಟಿ ಅಂತಂದ್ರೆ ಅನುಬಿಸ್ ಬ್ಲಾಕ್ ಚೈನ್. ಅಂದ್ರೆ ಇಷ್ಟು ವ್ಯಾಲ್ಯೂಮ್ನ ಇಷ್ಟು ಲಿಕ್ವಿಡಿಟಿನ ಲೈಕ್ ಲೈಕ್ ಟೇಕನ್ ಮಾಡ್ಲಿಕ್ಕೆ ಪಬ್ಲಿಕ್ ಇಂದ ತಗೊಳ್ಳಿಕ್ಕೆ ಸಾಕಷ್ಟು ಬ್ಲಾಕ್ ಚೈನ್ ಕಂಪನಿಗಳು 2 years 6 months ತಗೊಂಡಿರ್ತಕ್ಕಂಥ ಉದಾಹರಣೆ ಇದೆ. ಓಕೆ, ಈಗ ಆಲ್ರೆಡಿ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಕೂಡ ರನ್ನಿಂಗ್ ಇದೆ. ಸೊ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಅಲ್ಲೂ ಕೂಡ ಜನ ಮತ್ತೆ ಪ್ಯಾನಿಕ್ ಆಗ್ತಾರೆ. LGNS ಅಲ್ಲಿ ಇದ್ದಕ್ಕಂತ ಡೈನ ಸೇಲ್ ಮಾಡಿ ಡೈನ ಅಲ್ಲಿ ಪ್ರೊವೈಡ್ ಮಾಡ್ತಾರೆ. ಅಂದ್ರೆ ಸೆಕೆಂಡ್ ಅಂಡ್ ಥರ್ಡ್ ರೂಲ್ ನ ಕ್ಯಾನ್ಸಲ್ ಮಾಡಿ ಎವ್ರಿ ಡೇ ಸಮ್ ಪರ್ಸೆಂಟೇಜ್ ಮಾತ್ರ ಸೊ ಅಲ್ಲಿ ಲಿಕ್ವಿಡಿಟಿನ ಅಕ್ಸೆಪ್ಟ್ ಮಾಡ್ತಾ ಇರ್ತಕ್ಕಂಥದ್ನ ಆಲ್ರೆಡಿ ಅದು ಪ್ರೋಸೆಸ್ ಲೈಕ್ ಅಲ್ಲಿ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋ ವಿಚಾರ ಏನು ಅಂದ್ರೆ ಟೆಕ್ನಿಕಲ್ ಥಿಂಗ್ ನ ನಾವು ಅರ್ಥ ಮಾಡ್ಕೋಬೇಕು. ಓಕೆ, ಇವತ್ತು ಲಿಕ್ವಿಡಿಟಿಯಲ್ಲಿ ಎಷ್ಟು ಫಂಡ್ ಇದೆ? $500 million ಫಂಡ್ ಇದೆ. ಓಕೆ, ಅಂದ್ರೆ ಆ $500 million ಅಲ್ಲಿ 50% ಡೈ ಇರುತ್ತೆ ಡಾಲರ್, ಇನ್ನು 50% LGNS ಇರುತ್ತೆ. ಆ 50% ನ ನಾವು ಡಿವೈಡ್ ಮಾಡಿದಾಗ ಬರ್ತಕ್ಕಂಥದ್ದೇ LGNS ನ ಪ್ರೈಸ್. ಓಕೆ, ಈ ಪ್ರೈಸ್ ಯಾವ ತರ ಡಿಸೈಡ್ ಆಗುತ್ತೆ, ಹೆಂಗ್ ಕೌಂಟ್ ಮಾಡಬೇಕು ಅಂದ್ರೆ ಟೋಟಲ್ LGNS ಎಷ್ಟಿರುತ್ತೆ. ಓಕೆ, ಸೊ ಅದರದ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ LGNS. ಸೊ ಅದನ್ನ ನಾವು ಡಿವೈಡ್ ಮಾಡಿದಾಗ ಸಿಗ್ತಕ್ಕಂಥ ಪ್ರೈಸು LGNS ನ ಪ್ರೈಸ್. ಓಕೆ, ಸೊ ವೆರಿ ಗುಡ್ ನ್ಯೂಸ್ ಏನು ಅಂತಂದ್ರೆ ಇಲ್ಲಿಂದ LGNS ಅನುಬಿಸ್ ಬ್ಲಾಕ್ ಚೈನ್ ಅಲ್ಲಿ ಏನು ಲಿಕ್ವಿಡಿಟಿ ಹೋಗಿದೆ ಅಂದ್ರೆ ಜನಗಳು ಅಲ್ಲಿ ಲಿಕ್ವಿಡಿಟಿನ ಪ್ರೊವೈಡ್ ಮಾಡಿದೆ. ಆಫ್ಟರ್ 7th ಏಪ್ರಿಲ್ ಇಂದ ಸಿಸ್ಟಮ್ ಅಲ್ಲಿ ಡ್ಯೂಯಲ್ ಚೈನ್ ಆಪರೇಟ್ ಆಗುತ್ತೆ. ಅಂದ್ರೆ ಆಲ್ರೆಡಿ ಪಾಲಿಗಾನ್ ಅಲ್ಲಿ ಸಾಕಷ್ಟು ವೇಲಿ ನಾವು ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇದೀವಿ ಡ್ಯೂ ಟು ಗ್ಯಾಸ್ ಫೀಸ್ ಆಗಿರ್ಬೋದು, ಟ್ರಾನ್ಸಾಕ್ಷನ್ಸ್ ಆಗಿರ್ಬೋದು, ಅಥವಾ ನಮ್ಮ ಬಿಸ್ನೆಸ್ ವ್ಯಾಲ್ಯೂಮ್ ಅಂದ್ರೆ ದೇ ಆರ್ ಅಂದ್ರೆ ಕಂಪ್ಲೀಟ್ಲಿ ಸ್ಲೋ ಟ್ರಾನ್ಸಾಕ್ಷನ್. ಆಲ್ರೆಡಿ ಹೇಳಿದೆ ಬೇರೆಯವ್ರ ಮನೆಯಲ್ಲಿ ನಮ್ಮ ನಮ್ಮ ವ್ಯವಹಾರ ನಡೀತಾ ಇದೆ, ಬಟ್ ಆ ಬೇರೆ ಮನೆ ಲೈಕ್ ಯಾವ ತರ ಪ್ರಾಬ್ಲಮ್ ಇನ್ ದ ಸೆನ್ಸ್ ಟ್ರಾನ್ಸಾಕ್ಷನ್. ಜನ ಯಾವಾಗ ಪ್ಯಾನಿಕ್ ಆಗ್ತಾರೆ? ಸೊ ಸ್ಲೋ ಟ್ರಾನ್ಸಾಕ್ಷನ್ಸ್ ಆದಾಗ, ಅಥವಾ ಟ್ರಾನ್ಸಾಕ್ಷನ್ ಆಗ್ತಾನೆ ಇಲ್ಲ ಸರ್, ಓಪನ್ ಆಗ್ತಾ ಇಲ್ಲ. ಸೊ ಅದು ಸಿಸ್ಟಮ್ ನ ತಪ್ಪಲ್ಲ. ಸಿಸ್ಟಮ್ ಡಿಪೆಂಡ್ ಆಗಿರ್ತಕ್ಕಂಥದ್ದು ಪಾಲಿಗಾನ್ ಚೈನ್. ಸೊ ಅದು ಯಾವ ತರ ಅಪ್ಡೇಟ್ ಆಗ್ತಾ ಇರುತ್ತೆ ಅದ್ರ ಮೇಲೆ ಡಿಪೆಂಡೆನ್ಸಿ ಇರೋದ್ರಿಂದ ನಮ್ಮ ಸಿಸ್ಟಮ್ ರನ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಪ್ರಯರ್ ಆಗಿ ಸಿಸ್ಟಮ್ ಏನ್ ಮಾಡಿದೆ, ಡ್ಯೂಯಲ್ ಚೈನ್ ನ ಆಪರೇಟ್ ಮಾಡ್ಲಿಕ್ಕೆ ತಂದೆ ಆದಂತ ಅನುಬಿಸ್ ಬ್ಲಾಕ್ ಚೈನ್ ನ ರೆಡಿ ಮಾಡಿದೆ. ಅದ್ರ ಅರ್ಥ ನಾಳೆ ಬರ್ತಕ್ಕಂಥ ದಿನಗಳಲ್ಲಿ 2 ಚೈನ್ ಅಲ್ಲಿ ಸಿಸ್ಟಮ್ ಆಪರೇಟ್ ಆಗುತ್ತೆ. ಅಂದ್ರೆ ಪಾಲಿಗಾನ್ ಅಲ್ಲಿ ಯಾವ ತರ ಸ್ಟೇಕು ಅನ್ಸ್ಟೇಕು ನಡೀತಾ ಇರುತ್ತೆ ಅದು ಕೂಡ ಇರುತ್ತೆ, ಅನುಬಿಸ್ ಬ್ಲಾಕ್ ಚೈನ್ ಅಲ್ಲೂ ಕೂಡ ಸ್ಟೇಕು ಅನ್ಸ್ಟೇಕು ಕೂಡ ನಡೀತಾ ಇರುತ್ತೆ. ಅಂದ್ರೆ ಸೊ ಅದ್ರ ಅರ್ಥ ಏನು ಅಂದ್ರೆ ಸೊ ನಮ್ದೇ ಆದಂತ ಸಿಸ್ಟಮ್ ನಾಳೆ ಇವತ್ತು 23 ಲಕ್ಷ ಇರೋದು ನಾಳೆ 50 ಲಕ್ಷ ಆಗ್ಬೋದು, 1 ಕೋಟಿ ಜನ ಆಗ್ಬೋದು. ಸೊ ಅದಕ್ಕೆ ಆದಂತ ರೆಡಿ ಸೆಟಪ್ ಬೇಕಾಗಿರ್ತಕ್ಕಂಥದ್ದ ಅನುಬಿಸ್ ಬ್ಲಾಕ್ ಚೈನ್ ಆಲ್ರೆಡಿ ರೆಡಿ ಮಾಡಿರ್ತಕ್ಕಂಥದ್ದು. ಇಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ ಅಲ್ಲಿ ಅನುಬಿಸ್ ಬ್ಲಾಕ್ ಚೈನ್ ಆಫರಿಂಗ್ ಕೊಟ್ಟಿರ್ತಕ್ಕಂಥದ್ದು ಫಂಡ್ ಎಷ್ಟು ಅಂದ್ರೆ $220 million. ಓಕೆ, ಸೊ ಅಂದ್ರೆ 220 million ಡೈನ ಲಿಕ್ವಿಡಿಟಿನ ಪ್ರೊವೈಡ್ ಮಾಡಿ ಅಂತ ಪಬ್ಲಿಕ್ ಇಂದ ಆಫರಿಂಗ್ ಮಾಡಿರ್ತಕ್ಕಂಥದ್ದು. ಅಂಡ್ ದೆನ್ ಅದರದ್ದು ವೆರಿ ಗುಡ್ ನ್ಯೂಸ್ ಟೆಕ್ನಿಕಲಿ ಏನು ಅಂತಂದ್ರೆ ಆ ಲಿಕ್ವಿಡಿಟಿ LGNS ಜೊತೆನೆ ಮರ್ಜ್ ಆಗ್ತಕ್ಕಂಥ ವೆರಿ ಮಚ್ ಪಾಸಿಬಿಲಿಟಿನ ನಾವು ನೋಡ್ತಾ ಇದೀವಿ. ಅಂದ್ರೆ ಇದರ ಅರ್ಥ ಏನು ಅಂದ್ರೆ ಇವತ್ತು 500 ಲಿಕ್ವಿಡಿಟಿನ ಏನು ನಾನು ಸ್ಕ್ರೀನ್ ಶೇರ್ ಮಾಡಿದೀನಿ ನೋಡ್ತಾ ಇದ್ರ, ಆ 500 LGNS ಅಲ್ಲಿ 250 ಏನಿದೆ, 250 ಬರೀ ಡೈ ಇದೆ. ಓಕೆ, ಅನುಬಿಸ್ ಬ್ಲಾಕ್ ಚೈನ್ ಅಲ್ಲಿ ಎಷ್ಟು ಲಿಕ್ವಿಡಿಟಿ ಆಫರಿಂಗ್ ಆಗಿ ಫಂಡ್ ಲೈಕ್ ಲಿಕ್ವಿಡಿಟಿನ ಪ್ರೊವೈಡ್ ಮಾಡ್ತಾ ಇದ್ದಾರೆ ಟೋಟಲಿ 3 ರೌಂಡ್ ಅಲ್ಲಿ. ಸೊ 8ನೇ ತಾರೀಕು ಒಳಗಿನ ತನಕ ಟೋಟಲಿ 220 million, 220 ಪ್ಲಸ್ 250 ಹತ್ತತ್ರ ನಿಯರ್ ಅಬೌಟ್ $500 million ಡೈನೆ ಲಿಕ್ವಿಡಿಟಿ ಅರೇಂಜ್ ಅಂದ್ರೆ ಕಂಪ್ಲೀಟ್ಲಿ LGNS ಗೆ ಲೈಕ್ ಮರ್ಜ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಅದರಿಂದ ಬರ್ತಕ್ಕಂಥ ದಿನಗಳಲ್ಲಿ ಸೊ LGNS ನಲ್ಲಿ ಪ್ರೈಸ್ ಮತ್ತೆ ಇನ್ಕ್ರೀಸ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ ನ ನಾವು ನೋಡ್ಬೋದು. ಸೊ ಡ್ಯೂ ಟು ಆಲ್ರೆಡಿ ಬೈಯಿಂಗ್ ರೇಷಿಯೋ ಆಲ್ರೆಡಿ ಸ್ಟೆಬಿಲಿಟಿನ ನೋಡ್ತಾ ಇದೀವಿ. ಆಲ್ರೆಡಿ ಸಿಸ್ಟಮ್ ಬರೀ ಕನೆಕ್ಟ್ ಆಗ್ತಾ ಇರ್ತಕ್ಕಂಥದ್ದು ಬರೀ ಯಾರನೋ ಥ್ರೂ ಲೈಕ್ ಏನೆಲ್ಲ ನಾವು ರೆಫರಿಂಗ್ ಮಾಡೋದ್ರ ಮುಖಾಂತರ ಏನ್ ಕಮ್ಯುನಿಟಿ ಬರ್ತಾ ಇದೆ ಅದನ್ನಷ್ಟೇ ಫೋಕಸ್ ಮಾಡ್ತಾ ಇಲ್ಲ. ಥ್ರೂ ಟೆಕ್ನಾಲಜಿ ಬರ್ತಕ್ಕಂಥ ಬೇರೆ ಬೇರೆ ಜನಗಳನ್ನ ಥ್ರೂ ಕ್ರಿಪ್ಟೋ ವರ್ಲ್ಡ್ ಅಲ್ಲಿ ಏನೆಲ್ಲ ಜನ ಕ್ರಿಪ್ಟೋನ ಬಳಸ್ತಾ ಇದ್ದಾರೆ, ಯೂಸ್ ಮಾಡ್ತಾ ಇದ್ದಾರೆ, ಸೊ ಅವ್ರನ್ನ ಅಟ್ರಾಕ್ಟ್ ಮಾಡ್ಬೇಕು, ಅವ್ರನ್ನ ಇನ್ವಾಲ್ವ್ ಮಾಡ್ಬೇಕು ಅಂತಕ್ಕಂಥ ದೃಷ್ಟಿಕೋನದಿಂದ ಸಿಸ್ಟಮ್ ಹೊರಟಿರ್ತಕ್ಕಂಥದ್ದು. ಮೇ ಬಿ ಅದು
ಅದಕ್ಕೋಸ್ಕರ ಮತ್ತೆ ಬೈಯಿಂಗ್ ರೇಷಿಯೋ ಜಾಸ್ತಿ ಆಗ್ತಕ್ಕಂಥ ಪ್ರೊಬಾಬಿಲಿಟಿ ಇದೆ. ಅಂಡ್ ದೆನ್ ಮತ್ತೆ ಸ್ಟೆಬಿಲಿಟಿ ಕಡೆ ಆಲ್ರೆಡಿ ಎಲ್ ಜಿ ಎನ್ ಎಸ್ ಲೈಕ್ ಪ್ರೈಸ್ ವೈಸ್ ಅಲ್ಲಿ ಆಗಿರ್ಲಿ, ತಂದೆ ಆದಂತ ಒಂದು ಸ್ಟೆಬಿಲಿಟಿ ವೈಸ್ ಅಲ್ಲಿ ಆಲ್ರೆಡಿ ಒಟ್ಟಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀರಾ. ಆಲ್ರೆಡಿ ನಾವು ಬೌನ್ಸ್ ಬ್ಯಾಕ್ ಆಗಿದ್ದು ಕೂಡ ಪ್ರೈಸ್ ಅಲ್ಲಿ ನೋಡ್ತಾ ಇದೀವಿ. ಸೊ ಇವೆಲ್ಲವೂ ವಿಚಾರಗಳನ್ನ ನಾವು ಟೆಕ್ನಿಕಲಿ ತಿಳ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಥಿಂಗ್. ಸೊ ನಾವೇನು ವಿಚಾರ ಗೊತ್ತಿಲ್ಲದೆ ಬರೀ ಸ್ಟೇಕು ಅನ್ಸ್ಟೇಕು ಪ್ರೈಸ್ ಇದೇ ವಾತಾವರಣದಲ್ಲಿ ಇನ್ವಾಲ್ವ್ ಆಗಿದ್ವಿ ಅಂದ್ರೆ, ಸೊ ನಾವು ಇಲ್ಲಿ ನಮ್ಮ ಪೋರ್ಟ್ಫೋಲಿಯೋನ ಜಾಸ್ತಿ ಮಾಡ್ಲಿಕ್ಕೆ ಆಗಲ್ಲ. ನಾವು ಆಲ್ರೆಡಿ ಹೇಳಿದೆ, ಮೈಂಡ್ ಸೆಟ್, ಕನ್ಸಿಸ್ಟೆನ್ಸಿ, ಟೆಕ್ನಾಲಜಿ ತಿಳ್ಕೊಳ್ತಕ್ಕಂಥದ್ದು ಬೇಸಿಕಲಿ ಇವತ್ತು ನಾನು ನಿಮ್ಗೆ ಏನ್ ತಿಳಿಸ್ತಾ ಇದ್ದೀನಿ, ವೆರಿ ಬೇಸಿಕ್ ಟು ಬೇಸಿಕ್ ಇನ್ಫಾರ್ಮೇಶನ್. ಅಂದ್ರೆ ಸೊ ಈ ವಿಚಾರಗಳನ್ನು ನಮ್ಮ ತಲೆಯಲ್ಲಿ ಇದ್ದಾಗ ಸಿಸ್ಟಮ್ ಯಾವ ತರ ಸ್ಟ್ರಾಂಗ್ ಇದೆ ಅಂತಕ್ಕಂಥದ್ದನ್ನ ನಮಗೆ ಗೊತ್ತಾಗುತ್ತೆ. ಸೊ ಇದು ಇವತ್ತಿನ LGNS ಅನುಬಿಸ್ ಬ್ಲಾಕ್ ಚೈನ್ ನ ಅಪ್ಡೇಟ್. ಅನುಬಿಸ್ ಬ್ಲಾಕ್ ಚೈನ್ ಅಲ್ಲಿ ಏನೆಲ್ಲ ಲಿಕ್ವಿಡಿಟಿ ಜನರೇಟ್ ಆಗ್ತಾ ಇದೆ ಅದು ನಾಳೆ ದಿನ ಮತ್ತೆ ಸೊ LGNS ಜೊತೆ ಮರ್ಜ್ ಆಗೋ ವೆರಿ ಮಚ್ ಪಾಸಿಬಿಲಿಟೀಸ್ ನ ನಾವು ನೋಡ್ತಾ ಇದೀವಿ. ಸೊ LGNS ಏನೆಲ್ಲ ಇಂಪಾರ್ಟೆಂಟ್ ಥಿಂಗ್ಸ್ ಜೊತೆ LGNS ಹೊರಟಿದೆ, ಸೊ ಅದನ್ನು ಕೂಡ ನಾವು ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ನೋಡ್ತಾ ಇದ್ದೀರಾ, ಸೊ ಸೊ ನಾನು ಆಲ್ರೆಡಿ ಹೇಳಿದ್ದೇನೆ ಯಾವ ತರ LGNS ನ ಪ್ರೈಸ್ ಡ್ರಾಪ್ ಆದಾಗ ನೀವು ಅಬ್ಸರ್ವ್ ಮಾಡ್ಬೇಕಾಗಿರೋ ಥಿಂಗ್ಸ್ ಏನು ಅಂದ್ರೆ, LGNS ನಲ್ಲಿ ಎಲ್ ಪಿ ಬಾಂಡ್ ನೋಡ್ತಾ ಇದ್ದೀರಾ, ಇವತ್ತು ಪ್ರೈಸ್ $5.5 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಓಕೆ, ಸೊ ಸಾಕಷ್ಟು ಜನಕ್ಕೆ ಬಾಂಡ್ ಅವೇರ್ನೆಸ್ ಇವತ್ತು ಇಲ್ಲ. ಓಕೆ, ಬಟ್ ನಾರ್ಮಲ್ ಸ್ಟೇಕಿಂಗಿನ ಈ ಟೆಕ್ನಿಕಲ್ ಥಿಂಗ್ಸ್ ನ ಲೈಕ್ ಈ ಬಾಂಡ್ ವ್ಯವಸ್ಥೆಯಲ್ಲಿ ಯಾರೆಲ್ಲ ಸೊ ಇನ್ವೆಸ್ಟ್ಮೆಂಟ್ ಮುಂಚೆ ಮಾಡಿದ್ದಾರೆ, 100% ದೇ ಆರ್ ಇನ್ ಸೋ ಕ್ವಿಕ್ ಪ್ರಾಫಿಟ್. ಯಾಕೆ ನೋಡಿ, ಈಗ ಲಿಕ್ವಿಡಿಟಿ ಅಂತಕ್ಕಂಥದ್ದು ಮ್ಯಾನೇಜ್ ಆಗ್ಬೇಕು, ವೆರಿ ಇಂಪಾರ್ಟೆಂಟ್. ಲಿಕ್ವಿಡಿಟಿ ಎಷ್ಟು ಹೋಲ್ಡ್ ಆಗಿರುತ್ತೆ, ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ, ಪ್ರೈಸ್ ಆ ಸ್ಟೆಬಿಲಿಟಿಲಿ ಇರುತ್ತೆ. ಓಕೆ, ಇನ್ ಟರ್ಮ್ಸ್ ಆಫ್ ಪ್ರೈಸ್ ವೇರಿಯೇಷನ್ ಆಗ್ತಿದೆ ಅಥವಾ ಡ್ರಾಪ್ ಆಗ್ತಿದೆ ಅಂತಂದಾಗ ಸಿಸ್ಟಮ್ ಏನ್ ಮಾಡುತ್ತೆ, LP ಬಾಂಡ್ ಅಲ್ಲಿ ಆಫರಿಂಗ್ ಕೊಡುತ್ತೆ. ಓಕೆ, ಲಾಂಗ್ ಟರ್ಮ್ LP ಬಾಂಡ್ ಅಲ್ಲಿ ನೋಡ್ತಾ ಇದ್ದೀರಾ, ಇವತ್ತು ಪ್ರೆಸೆಂಟ್ ಪ್ರೈಸ್ $5.5 ನಡೀತಾ ಇದೆ. ನೀವೇನಾದ್ರೂ ಬಾಂಡ್ಗೆ 360 ಡೇಸ್ ಬಾಂಡ್ ಅನ್ನ ಖರೀದಿ ಮಾಡ್ತೀರಾ ಅಂತಂದ್ರೆ ನಿಮ್ಗೆ $4.85 ನಿಮ್ಗೆ ಏನಾಗುತ್ತೆ, ಟೋಕನ್ ಸಿಗುತ್ತೆ. ಅಂದ್ರೆ ಈವನ್ ವಿತ್ ಫಸ್ಟ್ ಡೇನೆ ನೀವು 15% ಅಪ್ ಟು 15%, ಇವತ್ತಿನ 13.3 ಟು ಅರೌಂಡ್ 15% ತನಕ ಫಸ್ಟ್ ಡೇನೆ ಪ್ರಾಫಿಟ್ ಅಲ್ಲಿ ಇರ್ತೀರಾ. ಅಂದ್ರೆ ನಾರ್ಮಲ್ ಪ್ರೈಸ್ಗಿನ ನಾವು ಬಾಂಡ್ ಅಲ್ಲಿ ಇನ್ವಾಲ್ವ್ ಆಗೋದ್ರಿಂದ 15% ಒಂದ್ ಫಸ್ಟ್ ಡೇನೆ ನಮಗೆ ಪ್ರಾಫಿಟ್ ಸಿಗುತ್ತೆ. ಓಕೆ, ಸೊ ಆ ಪ್ರಾಫಿಟ್ ಸಿಗ್ತಕ್ಕಂಥದ್ದು ಪ್ರತಿ ದಿನಾನು ಕೂಡ ಅಲ್ಲಿ ಏನು ಟೋಕನ್ಸ್ ನ ಖರೀದಿ ಮಾಡಿರ್ತೀವಿ ಅದಕ್ಕೆ ನಮಗೆ ಎವ್ರಿ ಡೇ 360 ಡೇಸ್ ಅಂದ ತಕ್ಷಣ ಬಾಂಡ್ ಅಂದ ತಕ್ಷಣ 360 ಡೇಸ್ ಲಾಕ್ ಆಗುತ್ತೆ ಅಂತಕ್ಕಂಥದ್ದಲ್ಲ. ಅದು ಪ್ರತಿ ದಿನಾನು ಕೂಡ ನಮ್ಮ ಅಸಲು ಅಂದ್ರೆ ಫಾರ್ ಎಕ್ಸಾಂಪಲ್ ಅದಕ್ಕೆ 100 ಟೋಕನ್ ನಾವು ಬಾಂಡಿಗೆ ಹಾಕಿದೀವಿ ಅಂದ್ರೆ ಆ 100 ಟೋಕನ್ ಕೂಡ ಪ್ರತಿ ದಿನ ಥ್ರೂ ಕಾಂಪೌಂಡಿಂಗ್ ಅಲ್ಲಿ ರಿಲೀಸ್ ಆಗ್ತಾ ಇರುತ್ತೆ. ಓಕೆ, ಅಂದ್ರೆ ಆವರೇಜ್ ನಿಮಗೆ ನಾರ್ಮಲಿ ಜನರಲಿ ಹೇಳೋದಾದ್ರೆ ನಿಮಗೆ 0.6% ನಾರ್ಮಲ್ ಸ್ಟೇಕಿಂಗ್ ಬರ್ತಾ ಇದೆ ಅಂದ್ರೆ ಇಲ್ಲಿ ನಿಯರ್ ಅಬೌಟ್ ನಿಮಗೆ 1% ತನಕನು ಕೂಡ ಡೈಲಿ ಸಿಗ್ತಕ್ಕಂತ ಒಂದು ಟೆಕ್ನಿಕಲಿ ಇಲ್ಲಿ ಬಾಂಡ್ ಅಲ್ಲಿ ವ್ಯವಸ್ಥೆ ಇರತಕ್ಕಂಥದ್ದು. ಅಂದ್ರೆ ಇದ್ರದ್ದು ಇಂಪಾರ್ಟೆನ್ಸ್ ಏನು ಅಂದ್ರೆ, ಯಾವಾಗ್ಲೇ ಆಗ್ಲಿ ಟೋಕನ್ ನ ಪ್ರೈಸ್ ಬೀಳುವಾಗ ಇಲ್ಲಿ ಆಫರಿಂಗ್ ಜಾಸ್ತಿ ಬರುತ್ತೆ. ಆಫರ್ ಜಾಸ್ತಿ ಬಂದಾಗ ಜನ ಏನ್ ಮಾಡ್ತಾರೆ, LP ಬಾಂಡ್ ಅಲ್ಲಿ ಟೋಕನ್ ಅನ್ನ ಖರೀದಿ ಮಾಡ್ತಾರೆ. ಟೋಕನ್ ನ ಖರೀದಿ ಮಾಡ್ಬೇಕು ಅಂದ್ರೆ ಅವ್ರು ಏನ್ ಕೊಡ್ಬೇಕು, ಸಿಸ್ಟಮ್ಗೆ ಡೈ ಕೊಡ್ಬೇಕು. ಡೈ ಹೋಗಿ ಎಲ್ಲಿ ಕೂರುತ್ತೆ, ಲಿಕ್ವಿಡಿಟಿ ಎಲ್ಲಿ ಕೂರುತ್ತೆ. ಅಂದ್ರೆ ಅಲ್ಲಿ ಇರ್ತಕ್ಕಂಥ ಟ್ರೆಜರಿ ಲಿಕ್ವಿಡಿಟಿ ವ್ಯವಸ್ಥೆ ಏನಾಗುತ್ತೆ, ಮತ್ತೆ ಫಿಲ್ ಆಗ್ತಾ ಹೋಗುತ್ತೆ. ಅಂದ್ರೆ ಪ್ರೈಸ್ ಅಲ್ಲಿ ಮತ್ತೆ ಕನ್ಸಿಸ್ಟೆನ್ಸಿ ಸ್ಟೆಬಿಲಿಟಿ ತರಲಿಕ್ಕೆ LP ಬಾಂಡ್ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಓಕೆ, ಸೊ ಅಂಡ್ ದೆನ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ, ಆಲ್ರೆಡಿ ನೀವು ನೋಡ್ತಾ ಇದ್ದೀರಾ ಸಿಸ್ಟಮ್ ಯಾಕೆ ಇಷ್ಟು ಸ್ಟ್ರಾಂಗು. ನಾವು ಬರೀ ಸ್ಟೇಕು ಸಾಕಷ್ಟು ವಿಚಾರಗಳನ್ನ ನಾವು ತಿಳ್ಕೊಂಡಿರಲ್ಲ. ಓಕೆ, ಸೊ ಸಿಸ್ಟಮ್ ಅಲ್ಲಿ ಇರ್ತಕ್ಕಂಥ ಟ್ರೆಜರಿ ವ್ಯಾಲ್ಯೂ ಅಂದ್ರೆ ಸಿಸ್ಟಮ್ ಅಲ್ಲಿ ಏನೆಲ್ಲ ಲೈಕ್ ಸಿಸ್ಟಮ್ ಅಲ್ಲಿ ಕ್ರಿಯೇಟರ್ ಗೆ ಹೋದಂತ ಫಂಡ್ ಇರ್ಬೋದು, ಸಾಕಷ್ಟು ವೇಯಲ್ಲಿ ಟ್ರೆಜರಿ ಫಂಡ್ ಅಲ್ಲಿ ಏನ್ ಫಂಡ್ ಇತ್ತು ಆ ಫಂಡ್ ಅನ್ನು ಕೂಡ ಆಲ್ರೆಡಿ ಸಿಸ್ಟಮ್ ಬೇರೆ ಬೇರೆ ಬ್ಲಾಕ್ ಚೈನ್ ಆಗಿರ್ಬೋದು, ಸಿಸ್ಟಮ್ಗೆ ಕ್ರಿಪ್ಟೋಗೆ ಸೊ ಆಸ್ ಅ ಬ್ಯಾಕಪ್ ಆಗಿ ಇನ್ ಕೇಸ್ ಆಫ್ ಅ ವರ್ಸ್ಟ್ ಸಿನಾರಿಯೋ, ಸೊ ಇನ್ ಕೇಸ್ ಆಫ್ ಅ ವರ್ಸ್ಟ್ ಬ್ಯಾಕಪ್ ಆಗಿ ಇರ್ಲಿ ಅಂತ ಕೂಡ ಸೊ ಆ ಫಂಡ್ ಅನ್ನ ಆಲ್ರೆಡಿ ರಿಸರ್ವ್ ಇಟ್ಟಿರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಬಿಟ್ಕಾಯಿನ್ ಇರ್ಬೋದು, ಇಥಿರಿಯಮ್, ಸೊಲೋನಾ, ಸೊ ಟಾಪ್ ಟ್ರೆಂಡಿಂಗ್ ಟೋಕನ್ಸ್ ಗೆ ಸೊ ನಮ್ಮ ಟೋಕನ್ ನಮ್ಮ ಸಿಸ್ಟಮ್ ಬ್ಯಾಕಪ್ ಆಗಿರುತ್ತೆ. ಓಕೆ, ಅಂಡ್ ದೆನ್ ಇನ್ನೊಂದ್ ಥಿಂಗ್ ಏನು ಅಂದ್ರೆ, ಪ್ರತಿ ಟೋಕನ್ ಏನು ಸಿಸ್ಟಮ್ ಅಲ್ಲಿ ಜನರೇಟ್ ಆಗುತ್ತೆ ಅಂದ್ರೆ, ಯಾರು ಫಾರ್ ಎಕ್ಸಾಂಪಲ್ ನೀವು ಲಿಕ್ವಿಡಿಟಿ ಪೂಲ್ ಇಂದ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಇವತ್ತು ಒಂದು 10 ಡೈ ಇದೆ ಅನ್ಕೊಳ್ಳಿ. ಸೊ ನೀವು 10 ಡೈನ ಸಿಸ್ಟಮ್ ಅಲ್ಲಿ LGNS ನ ಖರೀದಿ ಮಾಡ್ಲಿಕ್ಕೆ ನೀವೇನ್ ಮಾಡ್ತೀರಾ, ಡೈನ ಸಿಸ್ಟಮ್ಗೆ ಲೈಕ್ ಟ್ರೇಡಿಂಗ್ ಲೈಕ್ LGNS ನ ಡೈನ ಕೊಡ್ತೀರಾ. ನಿಮಗೆ ಆಸ್ ಅ ರಿಟರ್ನ್ ಆಗಿ ಏನ್ ಸಿಗುತ್ತೆ, LGNS ಸಿಗುತ್ತೆ. ಓಕೆ, ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ, ಪ್ರತಿ ಒಂದು LGNS ಒಂದು ಡೈ ಇಂದ ಬ್ಯಾಕಪ್ ಆಗಿದೆ. ಅಂದ್ರೆ ಜಗತ್ತಿನ ಫಸ್ಟ್ ಟೋಕನ್
ಅದಕ್ಕೆ ಆದಂತ ಒಂದು ಅಂದ್ರೆ ಲೈಕ್ ಬೇಸಿಕ್ ಪ್ರೈಸ್ ಇಂದ ಟೋಕನ್ ಬ್ಯಾಕಪ್ ಆಗಿರ್ತಕ್ಕಂಥದ್ದು ಯಾವ ಟೋಕನ್ ಅಂದ್ರೆ ಅದು LGNS. ಅಂದ್ರೆ ಪ್ರತಿಯೊಂದು LGNS ಗೆ ಒಂದು USD ಬ್ಯಾಕಪ್ ಆಗಿ ಸಿಸ್ಟಮ್ ಅಲ್ಲಿ ಕ್ರಿಯೇಟ್ ಆಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಏನು ಅದರಿಂದ ಜನರೇಟ್ ಆಗ್ತಕ್ಕಂಥ ಟೋಕನ್ ಅನ್ನೇ ಸ್ಟೇಕಿಂಗ್ ಆಗಿ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಯಾರಾದ್ರೂ 1,000 ಡೈಯಿಂದ ಇವತ್ತಿನ ಬೆಲೆಗೆ LGNS ನ ಖರೀದಿ ಮಾಡ್ತಾರೆ ಅಂದ್ರೆ 1,000 ಡೈಗೆ 1,000 LGNS ಉತ್ಪತ್ತಿ ಆಗುತ್ತೆ. ಓಕೆ, ಆ 1,000 ಡೈನ ನೀವು ಕೊಟ್ರಿ, 1,000 LGNS ಉತ್ಪತ್ತಿ ಆಯ್ತು. ಬಟ್ ನಿಮಗೆ ಸಿಗ್ತಕ್ಕಂಥ LGNS ಎಷ್ಟು? 1,000 ಡಿವೈಡೆಡ್ ಬೈ $5.5. ಪ್ರೆಸೆಂಟ್ ಎಷ್ಟಿದೆ? ಫಾರ್ ಎಕ್ಸಾಂಪಲ್ ಪ್ರೆಸೆಂಟ್ 5.5 ಇದೆ. ಓಕೆ, ಸೊ $1,000 ಡಿವೈಡ್ ಬೈ 5.5. ಓಕೆ, 172 LGNS ಯಾರು ಖರೀದಿ ಮಾಡಿರ್ತಾರೆ ಅವ್ರು ತಗೊಳ್ತಾರೆ, ಸ್ಟೇಕ್ ಮಾಡ್ತಾರೆ. ಸೊ ಇನ್ನು ಉಳಿದಿರ್ತಕ್ಕಂಥದ್ದು 1000 ಅಲ್ಲಿ ಇನ್ನು ಉಳಿದಿರ್ತಕ್ಕಂಥ 827 ಟೋಕನ್ಸ್ ಎಲ್ಲಿ ಹೋಗುತ್ತೆ ಅಂದ್ರೆ, ಓಕೆ, ಸೊ ಟ್ರೆಜರಿ ಫಂಡಿಗೆ ಹೋಗುತ್ತೆ, ಟ್ರೆಜರಿ LGNS ಗೆ ಹೋಗುತ್ತೆ. ಇಲ್ಲಿ ಈ ತರ ಜಗತ್ತಿನಾದ್ಯಂತ ಪ್ರತಿದಿನ ಏನೆಲ್ಲ ಟೋಕನ್ಸ್ ನ ಡೈ ಮುಖಾಂತರ ಖರೀದಿ ಮಾಡ್ತಾರೆ, ಅವ್ರು ಖರೀದಿ ಮಾಡಿರ್ತಕ್ಕಂಥ ಡೈ ಮುಖಾಂತರ ಏನ್ ಕ್ರಿಯೇಟ್ ಆಗಿರುತ್ತೆ, ಆ ಕ್ರಿಯೇಟ್ ಆದಂತ LGNS ನೇ ನಮಗೆ ಪ್ರತಿ 8 ಗಂಟೆಗೆ ಆಸ್ ಅ LGNS ಸ್ಟೇಕಿಂಗ್ ರಿವಾರ್ಡ್ ಮುಖಾಂತರ ಬರುತ್ತೆ. ಅಂದ್ರೆ ಇಲ್ಲಿ ಯಾರೋ ಕ್ರಿಯೇಟ್ ಮಾಡ್ತಾರೆ ಸಿಸ್ಟಮ್ ಇಂದ ನಮಗೆ ಟೋಕನ್ಸ್ ನ ಜನರೇಟ್ ಮಾಡ್ಕೊಡ್ತಾರೆ, ಇಲ್ಲ, ಕಂಪ್ಲೀಟ್ಲಿ ಪ್ರತಿಯೊಂದು ಕೂಡ ಅಪ್ಡೇಟೆಡ್ ವರ್ಷನ್ ಆಫ್ ಅ ಪ್ರೋಟೋಕಾಲ್ ನ ಡಿಸೈಡ್ ಮಾಡಿ ಕಾಂಟ್ರಾಕ್ಟ್ ನ ಡಿಪ್ಲಾಯ್ ಮಾಡಿರ್ತಕ್ಕಂಥದ್ದು. ಆ ಕಾಂಟ್ರಾಕ್ಟ್ ಮುಖಾಂತರ ಪಬ್ಲಿಕ್ ಯಾವ ತರ ಪಾರ್ಟಿಸಿಪೇಟ್ ಆಗುತ್ತೆ, ಆಕ್ಷನ್ ತಗೊಳುತ್ತೆ, ಅದ್ರ ಬೇಸ್ಡ್ ಮೇಲೆ ನಾವೆಲ್ಲರೂ ಕೂಡ ಇಲ್ಲಿ ಸ್ಟೇಕಿಂಗ್ ರಿವಾರ್ಡ್ ನಮಗೆ ಸಿಗ್ತಾ ಹೋಗುತ್ತೆ. ಓಕೆ, ಸೊ ಅಂಡ್ ದೆನ್ ಇಲ್ಲಿ ನೋಡ್ತಾ ಇದ್ದೀರಾ ರಿಸ್ಕ್ ಫ್ರೀ ಟ್ರೆಜರಿ ವ್ಯಾಲ್ಯೂ ಅಲ್ಲಿ ಈ ಫಂಡ್ ಏನಿದೆ ಪ್ರತಿ ಒಂದು ಡೈ ಇಂದ, ಅಂದ್ರೆ ಏನ್ ಆಲ್ರೆಡಿ ಹೇಳಿದೆ, ಪ್ರತಿಯೊಂದು LGNS ಗೆ ಒಂದು ಡೈ ಏನ್ ಬ್ಯಾಕಪ್ ಆಗಿದೆ, ಆ ಬ್ಯಾಕಪ್ ಇರ್ತಕ್ಕಂಥ ಫಂಡ್ ಎಷ್ಟು ಡಾಲರ್ ಇದೆ. ಓಕೆ, ಈ ಫಂಡ್ ಅನ್ನ ನೀವು ಗೂಗಲ್ ಮಾಡಿ INR ಮಾಡಿದ್ರೆ ಅದು ಎಷ್ಟಾಗುತ್ತೋ ನೀವೇ ಕೌಂಟ್ ಮಾಡಬೇಕು. ಅಂದ್ರೆ ಅಷ್ಟು ಸ್ಟ್ರಾಂಗ್ ಆಗಿ ಸಿಸ್ಟಮ್ ಒಂದು ಟೆಕ್ನಿಕಲಿ ಪ್ರೋಟೋಕಾಲ್ ಅಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು. ಓಕೆ, ಸೊ ಇಲ್ಲಿ 331 ದಿನ ಅಂತಿದೆ. ಅಂದ್ರೆ ಇದ್ರ ಅರ್ಥ ಇವತ್ತು ಕೂಡ ಸಿಸ್ಟಮ್ ಅಲ್ಲಿ ಯಾರು ಕೂಡ ಸ್ಟೇಕ್ ಮಾಡ್ಲಿಲ್ಲ, ಯಾರು ಕೂಡ LGNS ಅಲ್ಲಿ ಬಂದು ಸ್ಟೇಕ್ ನ ಮಾಡ್ಲಿಲ್ಲ ಅಂದ್ರೂ ಕೂಡ, ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರು ಕೂಡ 331 ದಿನದ ತನಕನೂ ಕೂಡ LGNS ಅಲ್ಲಿ ನೀವು ಸ್ಟೇಕಿಂಗ್ ರಿವಾರ್ಡ್ ತಗೊಳ್ಳಿಕ್ಕೆ ಎಲಿಜಿಬಿಲಿಟಿ ಕೊಡ್ಲಿಕ್ಕೆ ಸಿಸ್ಟಮ್ ಹತ್ರ ಅಷ್ಟು ಬ್ಯಾಕಪ್ ಆಫ್ LGNS ಸಿಸ್ಟಮ್ ಅಲ್ಲಿ ಇದೆ ಅಂತಕ್ಕಂಥದ್ದನ್ನ ತಿಳಿಸೋದೆ ರನ್ವೇ ಟೈಮ್ ಅಂತ ಹೇಳ್ತೀವಿ. ಓಕೆ, ಸೊ ಅದೇ ತರ ಸಿಸ್ಟಮ್ ಆಲ್ರೆಡಿ ನೋಡ್ತಾ ಇದ್ದೀರಾ ಕ್ರಾಸ್ ಚೈನ್ ಎಕ್ಸ್ಚೇಂಜ್ ಅಂತಾನು ತಂದಿದೆ. ಅಂದ್ರೆ ನಿಮ್ಮ ಹತ್ರ ಬೇರೆ ಬೇರೆ ನೆಟ್ವರ್ಕಿನ ಲೈಕ್ ಏನಾದ್ರೂ ಲೈಕ್ ಟೋಕನ್ಸ್ ಇತ್ತು, USDT BEP20, USDT TRC20 ಇತ್ತು ಅಂದ್ರೆ, ಸೊ ಇಮಿಡಿಯೇಟ್ಲಿ ನೀವು ಇಲ್ಲಿ ಏನ್ ಮಾಡಬಹುದು, ಲೈಕ್ ಕ್ರಾಸ್ ಚೈನ್ ಅದನ್ನ ಕನ್ವರ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ BNB ಚೈನ್ USDT ಇದೆ ಅಂತ ಅನ್ಕೋಣ, ಸೊ ಅದನ್ನ ಪಾಲಿಗಾನ್ ಡೈಗೆ ಕನ್ವರ್ಟ್ ಮಾಡಬೇಕು. ಸೊ ಇಮಿಡಿಯೇಟ್ಲಿ ನೀವು 100 BEP20 ಇಮಿಡಿಯೇಟ್ಲಿ ಏನಾಗಿದೆ ಮಾಡಿದ್ರೆ, ಸೊ ನಿಮ್ಗೆ ವಿತ್ ಲೆಸ್ ಗ್ಯಾಸರ್ ಫೀಸ್ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಪಾಲಿಗಾನ್ ನ ಡೈ ವಿತ್ ಲೆಸ್ ಗ್ಯಾಸರ್ ಫೀಸ್ ನಿಮ್ಮ 100 USDT BEP20 ಡೈಗೆ ಇಮಿಡಿಯೇಟ್ಲಿ ಕನ್ವರ್ಟ್ ಆಗುತ್ತೆ. ಅಂದ್ರೆ ಇಲ್ಲಿ ಜನರೇಟ್ ಆಗ್ತಕ್ಕಂಥದ್ದು ಏನಿದೆ, ಫಾರ್ ಎಕ್ಸಾಂಪಲ್ ಎವ್ರಿ ಟ್ರಾನ್ಸಾಕ್ಷನ್ ಗೆ ಸಮ್ ಗ್ಯಾಸ್ ಫೀಸ್ ಜನರೇಟ್ ಆಗುತ್ತೆ. ಫಾರ್ ಯುವರ್ ಒಂಥರ ಇದು ಕೂಡ ಒನ್ ಆಫ್ ದ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇಲ್ಲಿ ಜನರೇಟ್ ಆಗ್ತಕ್ಕಂಥ ಗ್ಯಾಸ್ ಫೀಸ್ ಅದು ಕೂಡ LGNS ನ ಲಿಕ್ವಿಡಿಟಿಗೆ ಹೋಗಿ ಸೇರ್ತಕ್ಕಂಥ, ಅದಕ್ಕೆ ಆದಂತ ಕಾಂಟ್ರಾಕ್ಟ್ ನಾನು ಲೈವ್ ಆಗಿ ನೋಡಿಲ್ಲ, ಬಟ್ ಆಸ್ ಪರ್ ಲೈಕ್ ನಾನು ಸೀನಿಯರ್ ಟೆಕ್ನಿಕಲ್ ಮೀಟಿಂಗ್ ಅಲ್ಲಿ ಅಟೆಂಡ್ ಆದಾಗ ಹೇಳಿರ್ತಕ್ಕಂಥದ್ದು. ಸೊ ಆ ಗ್ಯಾಸ್ ಫೀಸು ಕೂಡ LGNS ಲಿಕ್ವಿಡಿಟಿಗೆ ಕನೆಕ್ಟ್ ಆಗ್ತಕ್ಕಂಥದ್ದು ಪ್ಲಾನಿಂಗ್ ಅಲ್ಲಿ ಸಿಸ್ಟಮ್ ಹೊಂದಿರತಕ್ಕಂಥದ್ದು. ಸೊ ಇವೆಲ್ಲವೂ ಪ್ರೋಟೋಕಾಲ್ ವರ್ಕ್ ಆಗ್ತಾ ಇರತಕ್ಕಂಥದ್ದು ಒಂದು ಅದು ಯಾವುದು ಕೂಡ ಅನ್ವೆರಿಫೈಡ್ ಥಿಂಗ್ಸ್ ಅಲ್ಲ, ಎಲ್ಲವೂ ಕೂಡ ವೆರಿಫೈಡ್ ಸಿಸ್ಟಮ್, ಅಷ್ಟು ಬೇಸ್ಡ್ ಆಗಿ ಅಪ್ಡೇಟೆಡ್ ಅಲ್ಲಿ ಸಿಸ್ಟಮ್ ರನ್ ಆಗ್ತಾ ಇರ್ತಕ್ಕಂಥದ್ದು. ಓಕೆ, ಸಾಕಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ತಕ್ಕಂಥದ್ದು ಇಂಪಾರ್ಟೆಂಟ್ ಇದೆ. ಸೊ ಅಂಡ್ ದೆನ್ ವೆರಿ ಇಂಪಾರ್ಟೆಂಟ್ ಥಿಂಗ್, ಕಮ್ಯುನಿಟಿ ಯಾವ ತರ ಗ್ರೋತ್ ಆಗ್ತಾ ಇದೆ. ಓಕೆ, ಸೊ LGNS ಅಲ್ಲಿ ಕಮ್ಯುನಿಟಿ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಅದನ್ನು ಕೂಡ ಬ್ಲಾಕ್ ಚೈನ್ ಅಲ್ಲಿ ನೀವು ಯಾವಾಗ್ಲೂ ಕೂಡ ಚೆಕ್ ಮಾಡ್ಬೇಕಾಗುತ್ತೆ. polygon-scan.com ಅಂತ ಕ್ಲಿಕ್ ಮಾಡಿ, ಸೊ ಪಾಲಿಗಾನ್ ಸ್ಕ್ಯಾನ್ ಅಲ್ಲಿ ನೀವು ಚೆಕ್ ಮಾಡೋದ್ರಿಂದ ಸೊ ಕಮ್ಯುನಿಟಿನೂ ಕೂಡ ಚೆಕ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಇವತ್ತಿನ ಹೋಲ್ಡರ್ಸ್ ನೋಡ್ತಾ ಇದ್ದೀರಾ 23,03,700 ಜನ ಸಿಸ್ಟಮ್ ಅಲ್ಲಿ ಟೋಟಲ್ LGNS ಹೋಲ್ಡರ್ಸ್. ಓಕೆ, ಸೊ ಅಂದ್ರೆ ದಿಸ್ ಇಸ್ ನಾಟ್ ಎನಿ ಸಿಂಪಲ್ ಪ್ರೋಗ್ರಾಮ್ ಡಿಸೈನ್ಡ್. ಓಕೆ, ತಂದೆ ಆದಂತ ಒಂದು ಪ್ರೋಟೋಕಾಲ್ ಜೊತೆ ಸಿಸ್ಟಮ್ ಬಂದಿರತಕ್ಕಂಥದ್ದು. ಸೊ ನಾವು ಇಲ್ಲಿ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳದೆ
ಸುಮ್ನೆ ನಾವು ಸಿಸ್ಟಮ್ ಅಲ್ಲಿ ಸ್ಟೇಕು ಅನ್ಸ್ಟೇಕು ಪ್ರೈಸ್ ನರೇಟಿವ್ ಅಲ್ಲಿ ಡಿಸೈಡ್ ಆಗಿ ಇಲ್ಲಿ ಬರೋದ್ರಿಂದ ಇಲ್ಲಿ ಡಿಸೈಡ್ ಆಗಲ್ಲ. ನಾನು ಆಲ್ವೇಸ್ ಹೇಳ್ತೀನಿ, ಆಲ್ರೆಡಿ LGNS ಅಂತಕ್ಕಂಥದ್ದು ಅಸೆಟ್ ರೂಪದಲ್ಲಿ ಜನ ನೋಡ್ತಾ ಇದ್ದಾರೆ, ಓನ್ಲಿ ಡ್ಯೂ ಟು ಬಿಕಾಸ್ ಆಫ್ ಅ ಟೆಕ್ನಾಲಜಿ. ಓಕೆ, ಸೊ ಇನ್ವೆಸ್ಟ್ ಆನ್ ಅ ಟೆಕ್ನಾಲಜಿ. ನಾ ಇದನ್ನ ಯಾವುದೇ ತರದ ಇನ್ವೆಸ್ಟ್ಮೆಂಟ್ ಕಾನ್ಸೆಪ್ಟ್, ಇನ್ವೆಸ್ಟ್ಮೆಂಟ್ ತರ ಇಲ್ಲಿ ಯಾವ್ದು ಕೂಡ ಪ್ರಮೋಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಟೆಕ್ನಾಲಜಿನ ಸಿಸ್ಟಮ್ ಅಲ್ಲಿ ತಿಳಿಸೋಣ, ಟೆಕ್ನಿಕಲಿ ಥಿಂಗ್ಸ್ ಯಾವ ತರ ಅಪ್ಡೇಟ್ ಆಗ್ತಾ ಇದೆ, ಕ್ರಿಪ್ಟೋ ಪ್ರೋಟೋಕಾಲ್ ಅಲ್ಲಿ ಇದೆಲ್ಲ ಅವಶ್ಯಕತೆ ಇದೆನಾ, ಇದು ಪಾಸಿಬಿಲಿಟಿ ಇದೆನಾ ಅಂತ ನೀವು ಬೇರೆ ಬೇರೆ ಬ್ಲಾಕ್ ಚೈನ್ ಅಲ್ಲೂ ಕೂಡ ಕಂಪೇರ್ ಮಾಡಬಹುದು. ಓಕೆ, ಫಾರ್ ಎಕ್ಸಾಂಪಲ್ ನೀವು ಇಥೀರಿಯಂ ಬ್ಲಾಕ್ ಚೈನ್ ನ ವರ್ತ್ ಎಷ್ಟಿದೆ, ಇಥೀರಿಯಂ ಬ್ಲಾಕ್ ಚೈನ್ ನ ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ, ಇಥೀರಿಯಂ ಲೈಕ್ ಅದು ಬಂದಾಗ ಬ್ಲಾಕ್ ಚೈನ್ ನ ಅಡಾಪ್ಟ್ ಆಗಿ ಜನ ಯಾವ ತರ ಅಲ್ಲಿ ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ಈ ತರ ನಾವು ಕಂಪ್ಯಾರಿಸನ್ ಮಾಡಿದಾಗ ಸೊ ಇದರದ್ದು ಪೊಟೆನ್ಶಿಯಲ್ ನಿಮಗೆ ಗೊತ್ತಾಗುತ್ತೆ. ಓಕೆ, ಆಲ್ರೆಡಿ ಸೊ ಅನುಬೀಸ್ ಬ್ಲಾಕ್ ಚೈನ್, ನೀವು ಅನುಬೀಸ್ ಡೈರೆಕ್ಟ್ಲಿ ಪೇಜ್ ಅನ್ನ ಫಾಲೋ ಮಾಡೋದ್ರಿಂದ ಸೊ ಅನುಬೀಸ್ ನ ಪ್ರತಿ ದಿನದ ಅಪ್ಡೇಟ್, ಓಕೆ, ಸೊ ಅದನ್ನು ಕೂಡ ನಿಮಗೆ ಡೈರೆಕ್ಟ್ಲಿ ಒಂದು ಸೋಷಿಯಲ್ ಮೀಡಿಯಾ ಪೇಜ್ ಅಲ್ಲಿ ಸಿಗ್ತಕ್ಕಂಥದ್ದು. ಓಕೆ, ಸೊ ಆಲ್ರೆಡಿ 7th ಆಫ್ ಏಪ್ರಿಲ್ ಅಲ್ಲಿ ಅನುಬೀಸ್ದು ಮೇನ್ ನೆಟ್ ಲಾಂಚ್ ಆಗೋದಿದೆ. ಓಕೆ, 7th ಆಫ್ ಏಪ್ರಿಲ್ ಅಲ್ಲಿ. ಸೊ ಹಾಂಗ್ಕಾಂಗ್ ಅಲ್ಲಿ ಕೂಡ ಆಸ್ ಅ ಬ್ಲಾಕ್ ಚೈನ್ ಇನ್ವೈಟಿಗೆ ಅನುಬೀಸು ಕೂಡ ಲೈಕ್ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು. ಸಾಕಷ್ಟು ಜನ ವರ್ಲ್ಡ್ ವೈಡ್ ಇಂದ ಏನೆಲ್ಲ ಅನುಬೀಸ್ ಬ್ಲಾಕ್ ಚೈನ್ ಬಗ್ಗೆ ಆಲ್ರೆಡಿ ಬೇರೆ ಬೇರೆ ಕಮ್ಯುನಿಟಿ ಪೀಪಲ್ ಕೂಡ ಸಿಸ್ಟಮ್ ಅನ್ನ ಯೂಸ್ ಮಾಡ್ಲಿಕ್ಕೆ, ಅಂದ್ರೆ ಅನುಬೀಸ್ ಬ್ಲಾಕ್ ಚೈನ್ ನ ಬರೀ ಒರಿಜಿನ್ ಪೀಪಲ್ LGNS ನವರು ಮಾತ್ರ ಯೂಸ್ ಮಾಡ್ಲಿಕ್ಕೆ ತರ್ತಾ ಇರ್ತಕ್ಕಂಥದ್ದಲ್ಲ. ಈವನ್ ಕ್ರಿಪ್ಟೋ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ವೇಯಲ್ಲಿ ಏನೆಲ್ಲ ಲೂಪ್ ಹೋಲ್ ಇದೆ, ಜನಗಳಿಗೆ ಅವಶ್ಯಕತೆ ಇದೆ, ಅದರ ಬೇಸ್ಡ್ ಪ್ಲಾನ್ ಮೇಲೆ LGNS ಅಲ್ಲ ಅನುಬೀಸ್ ಬ್ಲಾಕ್ ಚೈನ್ ಬರ್ತಾ ಇರ್ತಕ್ಕಂಥದ್ದು. ಓಕೆ, ಸೊ ಸಾಕಷ್ಟು ಜನಕ್ಕೆ ಡೌಟ್ ಇದೆ, ಸೊ ಇನ್ನೂ ಕೂಡ ಡೌಟ್ ಇದೆ, LGNS ಏನೋ ಬರ್ತಾ ಇದೆ ಸರ್, ಜನರೇಟ್ ಆಗ್ತಾ ಇದೆ, ಇದು ಎಷ್ಟು ದಿನ ಬರುತ್ತೆ, ಇದು ಕಾಂಪೌಂಡಿಂಗ್ ಅಲ್ಲಿ ಬರೋದ್ರಿಂದ ಸಾಕಷ್ಟು LGNS ಗಳು ನಾಳೆ ದಿನ ಎಲ್ಲರ ಹತ್ರನೂ ಕೂಡ LGNS ಆಗುತ್ತೆ. ಸೊ ಅದು ಯಾವ ತರ ವರ್ಕ್ ಆಗುತ್ತೆ ಮೆಕ್ಯಾನಿಸಮ್ ಅಂತಕ್ಕಂಥದ್ದು ಇದೆ. ಓಕೆ, ಸೊ ಮೇಜರ್ ಸಿಸ್ಟಮ್ ಅಲ್ಲಿ ಇನ್ನೊಂದು ಥಿಂಗ್ ಏನು ಅಂದ್ರೆ, ಸಿಸ್ಟಮ್ ಒಂದು ವಿಷನರಿ ಆಗಿ ತರ್ತಾ ಇರ್ತಕ್ಕಂಥದ್ದು ಸ್ಟೇಬಲ್ ಕಾಯಿನ್. ಓಕೆ, ಸೊ ಸ್ಟೇಬಲ್ ಕಾಯಿನ್ ಸಿಸ್ಟಮ್ ಅಲ್ಲಿ ನೋಡ್ತಾ ಇದ್ರ ಮಿಂಟ್ ಇಶ್ಯೂ ಅಂದ್ರೆ ಒಂದು LGNS ನ ನಾವು ಬರ್ನ್ ಮಾಡಿದ್ರೆ, ಒಂದು LGNS ನ ಕೊಟ್ರೆ ಒಂದು ಸ್ಟೇಬಲ್ ಕಾಯಿನ್ ನಮಗೆ ಸಿಗ್ತಾ ಇದೆ. ಓಕೆ, ಅಂದ್ರೆ ಬರ್ತಕ್ಕಂಥ ದಿನಗಳಲ್ಲಿ ಸಿಸ್ಟಮ್ ಯಾವ ತರ ವಿಷನ್ ಇಟ್ಕೊಂಡಿದೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಬರ್ತಕ್ಕಂಥ ದಿನಗಳಲ್ಲಿ ಸ್ಟೇಬಲ್ ಕಾಯಿನ್ ನ ಎಲ್ಲರೂ ಕೂಡ ಖರೀದಿ ಮಾಡ್ಲೇಬೇಕು. ಅದಕ್ಕೆ ಆದಂತ ಪ್ರೋಟೋಕಾಲ್ ಅಥವಾ ಯಾವ ತರ ರಿವಾರ್ಡ್ ಇರುತ್ತೆ, ಸೊ ಅದು ಸಿಸ್ಟಮ್ ಅಲ್ಲಿ ಬಂದಾದ್ಮೇಲೆ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಓಕೆ, ಬಟ್ ಇಲ್ಲಿ ಯಾರು ಕೂಡ ಕನ್ಫ್ಯೂಷನ್ ಆಗೋ ಅವಶ್ಯಕತೆ ಇಲ್ಲ. ಅಂದ್ರೆ ನಾಳೆ ಏನೋ ಬರುತ್ತೆ ಅಥವಾ ಇನ್ನೊಂದು ಟೋಕನ್ ಬರುತ್ತೆ, ಇಲ್ಲ, ಆ ಪ್ರೋಟೋಕಾಲ್ ಏನ್ ನಡಿಬೇಕೋ ಸಿಸ್ಟಮ್ ಅಲ್ಲಿ ನಡೀತಾ ಇರುತ್ತೆ. ಬಟ್ ಆ ಪ್ರೋಟೋಕಾಲ್ ನ ಏನೇ ನೀವು ಖರೀದಿ ಮಾಡ್ಬೇಕು ಅಂದ್ರೂ ಕೂಡ LGNS ಇಂದ ಮಾತ್ರ ಸಾಧ್ಯ. ಓಕೆ, ಫಾರ್ ಎಕ್ಸಾಂಪಲ್ ಸ್ಟೇಬಲ್ ಕಾಯಿನ್, ನಾಳೆ ದಿನ ಸ್ಟೇಬಲ್ ಕಾಯಿನ್ ಮಾರ್ಕೆಟ್ ಅಲ್ಲಿ ಲೈಕ್ ಯೂಸಬಿಲಿಟಿ ಶುರು ಆಗುತ್ತೆ. ಸ್ಟೇಬಲ್ ಕಾಯಿನ್ ಅನ್ನೋದು ಕೂಡ ಸೇಮ್ ಲೈಕ್ USDT. ಓಕೆ, ಸೊ ಅದು ಲೈಕ್ ಟ್ರಾನ್ಸಾಕ್ಷನ್ ಶುರು ಆಗುತ್ತೆ. ಬಟ್ ಸ್ಟೇಬಲ್ ಕಾಯಿನ್ ನ ರಿಕ್ವೈರ್ಮೆಂಟ್ ಇದೆ, ಆ ರಿಕ್ವೈರ್ಮೆಂಟ್ ನ ಇಶ್ಯೂ ಮಾಡೋರು ಯಾರು ಅಂದ್ರೆ ಪಬ್ಲಿಕ್. ಅಂದ್ರೆ ಪಬ್ಲಿಕ್ ಇಸ್ ದ ಇಶ್ಯೂರ್ ಆಫ್ ಸ್ಟೇಬಲ್ ಕಾಯಿನ್. ಈಗ USDT ನ ಇಶ್ಯೂ ಮಾಡ್ತಿರೋರು ಯಾರು ಅಂದ್ರೆ ಟೆದರ್ ಅನ್ನೋ ಕಂಪನಿ. ಸೊ $1 ಬಿಲಿಯನ್ ಕಂಪನಿ ಇಶ್ಯೂ ಮಾಡ್ತಾ ಇದೆ. ಬಟ್ ಸ್ಟೇಬಲ್ ಕಾಯಿನ್ ಫಾರ್ ದ ಫಸ್ಟ್ ಟೈಮ್ ಇನ್ ದ ವರ್ಲ್ಡ್ ಎಲ್ಲದೂ ಕೂಡ ಥಿಂಗ್ಸ್ ಡಿಸೈಡ್ ಆಗ್ತಾ ಇರೋದು ಪಬ್ಲಿಕ್ ಮೇಲೆ. ಇಟ್ಸ್ ಕಂಪ್ಲೀಟ್ಲಿ ಡಿಪೆಂಡೆನ್ಸಿ ಆಫ್ ಅ ಪಬ್ಲಿಕ್ ಈಸ್ ದ ಇಶ್ಯೂರ್ ಆಫ್ ಎನಿಥಿಂಗ್. ಅಂದ್ರೆ ಕಂಪ್ಲೀಟ್ LGNS ಕೂಡ ಮಿಂಟ್ ಆಗ್ತಾ ಇರೋದು ಕೂಡ ಪಬ್ಲಿಕ್ ಇಂದ. ಅಂದ್ರೆ ಇಂತಿಷ್ಟು ಟೋಕನ್ ಯಾರೋ ಕ್ರಿಯೇಟ್ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಸ್ಟೇಬಲ್ ಕಾಯಿನ್ ಕೂಡ ಕ್ರಿಯೇಟ್ ಆಗ್ತಾ ಇರ್ತಕ್ಕಂಥದ್ದು ಕೂಡ ಪಬ್ಲಿಕ್ ಇಂದ. ಎವ್ರಿ ಒಂದು LGNS ಗೆ ಸ್ಟೇಬಲ್ ಕಾಯಿನ್ ಮಿಂಟ್ ಆಗ್ತಾ ಇದೆ. ಸೊ ಅದನ್ನ ಯಾವ ತರ ಪ್ರೋಟೋಕಾಲ್ ಅಲ್ಲಿ ನಾವು ಮಿಂಟ್ ಮಾಡಬೇಕು, ಅದನ್ನ ಯಾವ ತರ ಯೂಸಬಿಲಿಟಿ ಇದೆ ಅಂತಕ್ಕಂಥದ್ದು ಕೂಡ ನಾನು ಕಮ್ಮಿಂಗ್ ಡೇಸ್ ಅಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಅಂದ್ರೆ ನಾಳೆ ಬರ್ತಕ್ಕಂಥ LGNS ಅಲ್ಲಿ ಅಕ್ಯುಮುಲೇಟ್ ಆಗ್ತಕ್ಕಂಥ LGNS ಕೂಡ ವರ್ಲ್ಡ್ ವೈಡ್ ಜಗತ್ತಿನಾದ್ಯಂತ ಜನ ಆಟೋಮೆಟಿಕ್ಲಿ ಬರ್ನ್ ಮಾಡಿ ಸ್ಟೇಬಲ್ ಕಾಯಿನ್ ನ ಖರೀದಿ ಮಾಡ್ಲೇಬೇಕು. ಆ ಸ್ಟೇಬಲ್ ಕಾಯಿನ್ ಯಾರ ಹತ್ರ ಇರುತ್ತೆ, ಸೊ ಅವರು ಅನುಬೀಸ್ ರಿವಾರ್ಡ್ ಆಗಿರ್ಬೋದು, ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ಏನೆಲ್ಲ ಅವರಿಗೆ ಯೂಸಬಿಲಿಟಿ ಇರುತ್ತೆ ಅಂತಕ್ಕಂಥದ್ದನ್ನ ನಾವು ಕಮ್ಮಿಂಗ್ ಡೇಸ್ ಅಲ್ಲಿ ನೋಡೋಣ. ಆ ಅಥೆಂಟಿಸಿಟಿ, ಆ ಲೈಕ್ ಆ ವೇ ಅಲ್ಲಿ ಸಿಸ್ಟಮ್ ರನ್ ಆಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಅದ್ರ ಉದ್ದೇಶ, ನಾವ್ ಏನೇ ಬೇಸ್ ಅಲ್ಲಿ ಸಿಸ್ಟಮಿನ ನೆಕ್ಸ್ಟ್ ವರ್ಷನ್ ಆಫ್ ಪ್ರೊಡಕ್ಟಿವಿಟಿನ ಖರೀದಿ ಮಾಡಬೇಕು, ಇನ್ವಾಲ್ವ್ ಆಗ್ಬೇಕು ಅಂದ್ರೆ ನಾವು ಬೇಸ್ LGNS ಇಂದ ಮಾತ್ರ ಬರ್ಲಿಕ್ಕೆ ಸಾಧ್ಯ. LGNS ಇಸ್ ದ ಮೇನ್ ಬೇಸಿಕ್ ಎಂಟ್ರಿ ಟು ಗೆಟ್ ಎನಿ ಪ್ರಾಡಕ್ಟ್ ಇನ್ ದ ಒರಿಜಿನ್. ಓಕೆ, ಅಂದ್ರೆ ಒರಿಜಿನ್ ಅಲ್ಲಿ ಸಿಸ್ಟಮ್ ಅಲ್ಲಿ ಬರ್ತಕ್ಕಂಥ ಯಾವುದೇ ಪ್ರಾಡಕ್ಟ್ ಆಗಿರ್ಲಿ, ಆ ಪ್ರಾಡಕ್ಟ್ ಅನ್ನ ಖರೀದಿ ಮಾಡಬೇಕು ಅಂದ್ರೆ ನಮ್ಮ ಹತ್ರ LGNS ಇರಬೇಕು. ಅಂದ್ರೆ ಸಿಸ್ಟಮ್ ಒಂದು ವೈಟ್ ಪೇಪರ್ ಅಲ್ಲೂ ಕೂಡ ಆಲ್ರೆಡಿ ಇದೇನೆಲ್ಲ ಡಿಸೈನ್ ಆಗಿದೆ ಅಥವಾ ಸಿಸ್ಟಮ್ ಅಲ್ಲಿ ಏನೆಲ್ಲ ಒಂದು ಥಿಂಗ್ಸ್ ಅಪ್ಡೇಟ್ ಬರ್ತಾ ಇದೆ, ಅದ್ಯಾವುದು ಕೂಡ ಸಿಸ್ಟಮ್ ಬಂದಾದ್ಮೇಲೆ ಇವತ್ತು ಡಿಸೈಡ್ ಮಾಡಿ ಬಂದಿರತಕ್ಕಂಥದ್ದಲ್ಲ. ಈವನ್ 7th ಮಾರ್ಚ್ ಆಫ್ 2024 ಅಲ್ಲಿ ಏನು ರಿಲೀಸ್ ಆಗಿದೆ ವೈಟ್ ಪೇಪರ್, ಆ ವೈಟ್ ಪೇಪರ್ ಅಲ್ಲೇ
ಸಿಸ್ಟಮ್ ಆಲ್ರೆಡಿ ಹೇಳಿರ್ತಕ್ಕಂಥದ್ದು ಕಬಿನ್ ವಿಷನ್. ಸೊ ಆಲ್ರೆಡಿ ನೋಡ್ತಾ ಇದ್ದೀರಾ 600 ಡೇ ಲಾಂಗ್ ಟರ್ಮ್ ಸ್ಟೇಕಿಂಗ್ ಅಂತ. ಓಕೆ, ನೋಡಿ ಇವೆಲ್ಲ ಸಣ್ಣ ಸಣ್ಣ ಪಾಯಿಂಟ್ ಕೂಡ ಒಂದು ಪ್ರೈಸ್ ಸ್ಟೆಬಿಲಿಟಿಗೆ ಎಷ್ಟು ಇಂಪಾರ್ಟೆಂಟ್ ಥಿಂಕ್ ಆಗುತ್ತೆ ಅಂದ್ರೆ, ಸೊ ಪ್ರತಿ ದಿನನೂ ಕೂಡ ಇದ್ರಲ್ಲೂ ಕೂಡ 600 ಡೇಸ್ ಸ್ಟೇಕಿಂಗಿಗೆ. ಓಕೆ, ಸೊ ಪ್ರತಿ ದಿನನೂ ಕೂಡ ಇಲ್ಲಿಂದನೂ ಕೂಡ ರಿವಾರ್ಡ್ ತಗೊಳ್ತಾ ಇರ್ತಕ್ಕಂಥ ಸಂಖ್ಯೆ ನಾವು ನೋಡ್ತಾ ಇದ್ದೀರಾ. ಮೇ ಬಿ ಇದು ಲಾಸ್ಟ್ ಫ್ಯೂ ಡೇಸ್ ಉಳ್ದಿರ್ಬೋದು ಮೇ ಬಿ, ಯಾಕಂದ್ರೆ ಇದ್ರದ್ದು 100 ಡೇಸ್ ಮಾತ್ರ ಈ 600 ಸ್ಟೇಕಿಂಗ್ದು ಪ್ರೋಗ್ರಾಮ್ ನ ಇಟ್ಟಿರ್ತಕ್ಕಂಥದ್ದು. ಸೊ ಇಲ್ಲೂ ಕೂಡ ಎವ್ರಿ ಡೇ ಅದರಿಂದ ಅದರದೇ ಆದಂತ ಒಂದು ಪ್ರೋಟೋಕಾಲ್ ಇದೆ. ಅದ್ರ ಬೇಸ್ಡ್ ಮೇಲೆ ತಂದೆ ಆದಂತ LGNS ನ ಏನ್ ಮಾಡ್ತಾರೆ, ಸಿಸ್ಟಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅಂದ್ರೆ ನೀವು ನೋಡ್ತಾ ಇರ್ಬೋದು LGNS ನ ಸಂಖ್ಯೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಮ್ಮಿ, ಅಂದ್ರೆ ಸಪ್ಲೈ ಯಾವಾಗ ಕಮ್ಮಿ ಆಗುತ್ತೆ ಪ್ರೈಸ್ ಸ್ಟೆಬಿಲಿಟಿ ಇರುತ್ತೆ. ಸೊ LGNS ನ ಪ್ರೈಸ್ ಉಳಿಬೇಕು, ಸ್ಟೆಬಿಲಿಟಿ ಆಗಿರ್ಬೇಕು ಅಂದ್ರೆ ತಂದೆ ಆದಂತ ಪ್ರೊಡಕ್ಟಿವಿಟಿ ಬರಬೇಕು. LGNS ನ ಬರ್ನ್ ಆಗ್ತಕ್ಕಂಥ ಚಾನ್ಸಸ್ ನ ಕ್ರಿಯೇಟ್ ಮಾಡಬೇಕು. LGNS ಇಂದ ಬೇರೆ ಬೇರೆ ಪ್ರೊಡಕ್ಟಿವಿಟಿ ಯೂಸ್ ಆಗ್ತಕ್ಕಂಥದ್ದು ಆಗ್ಬೇಕು. ಆ ಉದ್ದೇಶ ಇಟ್ಕೊಂಡು LGNS ಹೊರಟಿರ್ತಕ್ಕಂಥದ್ದು. ಇದಕ್ಕೆ ಯಾವ್ದಕ್ಕೂ ಕೂಡ LGNS ಗೆ ಯೂಸಿಬಿಲಿಟಿನೇ ಇಲ್ಲ. ಸುಮ್ನೆ ಈ ಟೋಕನ್ ಡೈಲಿ ಜನರೇಟ್ ಆಗುತ್ತೆ, ಸ್ಟೇಕ್ ಬರುತ್ತೆ, ಅನ್ಸ್ಟೇಕ್ ಬರುತ್ತೆ ಅಂದ್ರೆ, ಸೊ ಅದಕ್ಕೆ ಯಾವುದೇ ರೀತಿಯ ಪ್ರೊಡಕ್ಟಿವಿಟಿ ಫ್ಯೂಚರ್ ನ ನಾವು ಅಕ್ಸೆಪ್ಟ್ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಸೊ ಬಟ್ ಆ ಬೇಸ್ಡ್ ಅಲ್ಲಿ LGNS ಹೊರಟಿರ್ತಕ್ಕಂಥದ್ದು. ಸೊ ಅದನ್ನ ಆಲ್ರೆಡಿ ಸಿಸ್ಟಮ್ ಡಿಸೈನ್ ಆಗಿರ್ತಕ್ಕಂಥದ್ದು. ಸೊ ಈ ತರ ಅನುಬೀಸ್ ಬ್ಲಾಕ್ ಚೈನ್ ಬಂದ್ಮೇಲೂ ಕೂಡ ಡ್ಯೂಯಲ್ ಮಲ್ಟಿ ಪ್ಯಾರಲಲ್ ಬ್ಲಾಕ್ ಚೈನ್ ರನ್ ಆಗ್ತಕ್ಕಂಥದ್ದು. ಸೊ ಅದ್ರ ಬೇಸ್ಡ್ ಮೇಲೆ ಅಲ್ಲೂ ಕೂಡ ಲಿಕ್ವಿಡಿಟಿ ಇರುತ್ತೆ, ಇಲ್ಲೂ ಕೂಡ ಲಿಕ್ವಿಡಿಟಿ ಇರುತ್ತೆ. ಸೊ ನಾವು ಯಾವ ಬ್ಲಾಕ್ ಚೈನ್ ಬೇಕಾದ್ರೂ ಯೂಸ್ ಮಾಡ್ಕೊಂಡು ಪಾರ್ಟಿಸಿಪೇಟ್ ಆಗ್ಬೋದು. ಓಕೆ, ಸೊ ಇವತ್ತು ಸೊ ಸದ್ಯಕ್ಕೆ ಇಷ್ಟು ಅಪ್ಡೇಟ್ ಇರುತ್ತೆ. ಓಕೆ, ಸೊ ನಾನು ಏನೇ ಹೇಳ್ತೀನಿ, ಟೆಕ್ನಾಲಜಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ. ಇದು ಯಾವುದೇ ರೀತಿಯ ಎಮೋಷನಲಿ ಬೇರೆಯವ್ರು ಹೇಳಿದ್ರು, ಬೇರೆಯವ್ರಿಗೆ ಬರ್ತಾ ಇದೆ ನನಗೆ ಗೊತ್ತಿಲ್ಲ ಅಥವಾ ಆ ತರ ಅನ್ಎಥಿಕಲ್ ಪ್ರಾಕ್ಟೀಸಸ್ ನ ಯಾರು ಕೂಡ ಇನ್ವಾಲ್ವ್ ಆಗೋದ್ ಬೇಡ. ಯಾಕಂದ್ರೆ ಸಿಸ್ಟಮ್ ಆಲ್ರೆಡಿ ಪ್ರೂವನ್ ಏನು ಅನ್ನತಕ್ಕಂಥದ್ದು ಆಲ್ರೆಡಿ ಪ್ರೂವ್ ಮಾಡಿದೆ. ಸೊ ಅದ್ರ ಬೇಸ್ಡ್ ಮೇಲೆ ನಾವು ಕೂಡ ಸಿಸ್ಟಮ್ಯಾಟಿಕ್ ಒಂದು ಎಜುಕೇಟೆಡ್ ಟೀಮ್ ನ ಬಿಲ್ಡ್ ಮಾಡೋಣ. ಸೊ ಅಂದ್ರೆ ಯಾರೋ ಬೇರೆಯವ್ರ ಡಿಸಿಷನ್ ನ, ಸೊ ಅದಕ್ಕೆ ಆ ಡಿಸಿಷನ್ಗೆ ಸೊ ನಾವು ಡಿಸೈಡ್ ಮಾಡ್ಲಿಕ್ಕೆ ಆಗಲ್ಲ. ಸೊ ನೀವು ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗಿ ಯು ಕ್ಯಾನ್ ಸ್ಟಾರ್ಟ್ ವಿತ್ 10 ಟೋಕನ್ಸ್, 100 ಟೋಕನ್ಸ್, ಎನಿ ಟೋಕನ್ಸ್ ವಿಚ್ ಎವರ್ ಹೌ ಮಚ್ ನಿಮಗೆ ಎಷ್ಟು ಬೇಕೋ ಅಷ್ಟಿಂದ ಇನ್ವಾಲ್ವ್ ಆಗಿ ಸಿಸ್ಟಮ್ ನ ತಗೊಳ್ಳಿ, ಅಂದ್ರೆ ತಿಳ್ಕೊಳ್ಳಿ. ಓಕೆ, ಸೊ ಸಾಕಷ್ಟು ಜನ ಅದೇ ನಾನು ಹೇಳ್ದಾಗೆ ಒಂದು ಪ್ರೈಸ್ ನೆರೇಟಿವ್ ಇಂದ ಈ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗೋದ್ರಿಂದ ನಾವು ಇಮಿಡಿಯೇಟ್ಲಿ ಯಾವ್ದನ್ನು ಕೂಡ ಇಲ್ಲಿ ಗೇನ್ ಮಾಡ್ಲಿಕ್ಕೆ ಆಗಲ್ಲ. ಒಂದು ಲಾಂಗಿಟಿವಿಟಿ, ಒಂದು ಟೆಕ್ನಾಲಜಿ ಅಕ್ಸೆಪ್ಟೆನ್ಸಿ, ಇದು ಯಾವ ತರ ಅಕ್ಸೆಪ್ಟೆನ್ಸಿ ಕಮಿಂಗ್ ಡೇಸ್ ಅಲ್ಲಿ ಇದು ಯೂಸಬಿಲಿಟಿ ಇದೆ, ನಿಜವಾಗ್ಲೂ ಇದು ವರ್ಕ್ ಆಗುತ್ತಾ ಅಂತ ನಿಮಗೆ ಗೊತ್ತಾಗ್ಬೇಕು ಅಂತಂದ್ರೆ, ಸೊ ನೀವು ಅದನ್ನ ಸ್ಟಡಿ ಮಾಡಿ. ಅನುಬಿಸ್ ಬ್ಲಾಕ್ ಚೈನ್ ಪ್ರೈವಸಿ ಪ್ರೋಟೋಕಾಲ್ ಅಥವಾ ಆ ಪ್ರೋಟೋಕಾಲ್ ಅಲ್ಲಿ ಬೇರೆ ಬ್ಲಾಕ್ ಚೈನ್ ಇದೆನಾ, ಅಥವಾ ಬೇರೆ ಬ್ಲಾಕ್ ಚೈನ್ ಎಷ್ಟು ಮಾರ್ಕೆಟ್ ಕ್ಯಾಪ್ ಇದೆ. ಸೊ ಇವನ್ನೆಲ್ಲ ನೋಡಿದಾಗ ಇದ್ರದ್ದು ಟೆಕ್ನಾಲಜಿ ನಿಮಗೆ ಗೊತ್ತಾಗುತ್ತೆ. ನಾವು ಅದನ್ನ ಏನೂ ತಿಳ್ಕೊಳ್ಳದೆ ಸಿಸ್ಟಮ್ ಅಲ್ಲಿ ಒಂದು ಲೈಕ್ ಬ್ಲೈಂಡ್ಲಿ ನಾವು ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗೋದ್ರಿಂದ ಆಬ್ವಿಯಸ್ಲಿ ನಮಗೆ ಪ್ಯಾನಿಕ್ ಸಿಚುಯೇಷನ್ ಅಂತಕ್ಕಂಥದ್ದು ಬರುತ್ತೆ. ನಾ ಆಲ್ರೆಡಿ ಪ್ರತಿ ಸಲ ಹೇಳ್ತೀನಿ, ಪ್ರೈಸ್ ನರೇಟಿವ್ ಮೇಲೆ ನೀವು ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗೋದ್ರಿಂದ ನಿಮ್ಗೆ ಯಾವುದೇ ರೀತಿಯ ಲಾಭಾಂಶ ಇರೋದಿಲ್ಲ. ಕಾಂಪೌಂಡಿಂಗ್ ಇಸ್ ದ ಪ್ರೈಸ್. ನಾವು ಒಂದೇ ಹೇಳೋದು, ಪ್ರೈಸ್ ಇಲ್ಲಿ ಯಾವ್ದು LGNS ಅಲ್ಲಿ ಏನು ಒಂದು ಮ್ಯಾಜಿಕ್ ಅಂದ್ರೆ ಕಾಂಪೌಂಡಿಂಗ್ ಇಸ್ ದ ಪ್ರೈಸ್, ಪೇಷನ್ಸ್ ಇಸ್ ದ ಪ್ರೈಸ್. ಸೊ ಆ ಬೇಸ್ಡ್ ಮೇಲೆ ಇನ್ವಾಲ್ವ್ ಆಗಿ ಯಾವುದೇ ರೀತಿಯ ಅನ್ಎಥಿಕಲ್ ಪ್ರಾಕ್ಟೀಸ್ ನ ನಾವು ಇಲ್ಲಿ ಸಿಸ್ಟಮ್ ಅಲ್ಲಿ ಮಾಡೋದು ಬೇಡ. ಓಕೆ, ಸಾಕಷ್ಟು ವೇ ಅಲ್ಲಿ ನೋಡ್ತಾ ಇದ್ದೀನಿ, ಇಲ್ಲ ಅಷ್ಟು ಪರ್ಸೆಂಟ್ ಹೇಳಿದ್ರು ನಂಗೆ ಅಷ್ಟು ಬರ್ತಾ ಇಲ್ಲ, ಇಷ್ಟು ಹೇಳಿದ್ರು ಅಂದ್ರೆ ಇಲ್ಲಿ ಯಾವುದೇ ರೀತಿಯ ಪರ್ಸೆಂಟೇಜ್ ನ ಡಿಸೈಡ್ ಮಾಡ್ತಕ್ಕಂತ ಸಿಸ್ಟಮ್ ಅಲ್ಲ. ಓಕೆ, ಸೊ ಆ ಟೆಕ್ನಿಕಲ್ ಥಿಂಗ್ ನ ತಿಳ್ಕೊಂಡು ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗಿ. ಓಕೆ, ಅಂಡ್ ದೆನ್ 12 ವರ್ಡ್ಸ್, ನಿಮ್ಮ 12 ವರ್ಡ್ಸ್ ಏನಿದೆ ವೆರಿ ಸೇಫ್ ಆಗಿಡಿ, ಯಾರಿಗೂ ಕೂಡ ಕೊಡಬೇಡಿ. ಕೊಟ್ಟಿದ್ದಲ್ಲಿ ಯಾರಾದ್ರೂ ಗೊತ್ತಿದ್ದಲ್ಲಿ ನಿಮ್ಮ ಅಸೆಟ್ ಲಾಸ್ ಆಗೋ ಚಾನ್ಸಸ್ 200% ಇರುತ್ತೆ. ಸೊ ಅಂಡ್ ದೆನ್ ಸಾಕಷ್ಟು ಜನ ನಂಗೆ ಕಾಲ್ ಮಾಡ್ತಾ ಇದ್ದೀರಾ, ಯಾರಾದ್ರೂ ನಿಮ್ಮ ಟೋಕನ್ಸ್ ನ ಬೈ ಸೆಲ್ ಮಾಡುವಾಗ ವೆರಿ ಕೇರ್ಫುಲಿ ಮಾಡಿ. ಸೊ ನಮ್ಮ ಗ್ರೂಪ್ ಅಲ್ಲೂ ಕೂಡ ಸಾಕಷ್ಟು ಜನ ಗೊತ್ತಿಲ್ದವರು ಬೇರೆ ಬೇರೆ ಗ್ರೂಪ್ ಅಲ್ಲೂ ಕೂಡ ಆಡ್ ಆಗಿರ್ತಕ್ಕಂಥವ್ರು ಇದ್ದಾರೆ. ಸೊ ಹಾಗೆ ಮಾಡುವಾಗ ಟೋಕನ್ಸ್ ನ ಸೆಲ್ ಅಥವಾ ಬೈ ಮಾಡುವಾಗ ವೆರಿ ಕೇರ್ಫುಲಿ ಮಾಡಿ. ಓಕೆ, ಸೊ ಯಾಕಂದ್ರೆ ನಮ್ಮ ಆರ್ಗನೈಸೇಷನ್ ನಾವು ಬಿಲ್ಡ್ ಮಾಡ್ತಿದೀವಿ ಅಂದಾಗ, ಸೊ ಆ ತರ ಅನ್ಎಥಿಕಲ್ ಆಕ್ಟಿವಿಟೀಸ್ ನ ಮಾಡ್ತಕ್ಕಂಥ ಉದಾಹರಣೆ ಜನಗಳು ಇದ್ದೇ ಇರ್ತಾರೆ. ಸೊ ಅದನ್ನ ಅವಾಯ್ಡ್ ಮಾಡೋಣ, ವೆರಿ ಕೇರ್ಫುಲಿ ಎಲ್ಲದನ್ನು ಕೂಡ ಹ್ಯಾಂಡಲ್ ಮಾಡೋಣ. ಸೊ ನಮ್ಮ ವ್ಯವಹಾರದ ಡಿಸಿಷನ್ಗೆ ನಾವು ಜವಾಬ್ದಾರಿ ಆಗಿರ್ತೀವಿ, ಅದ್ರ ಬೇಸ್ಡ್ ಮೇಲೆ ಡಿಸಿಷನ್ ತಗೋಣ. ಸೊ ನಾನು ನೆಕ್ಸ್ಟ್ ಮತ್ತೆ ಫರ್ದರ್ ಝೂಮ್ ಮೀಟಿಂಗ್ ಕನೆಕ್ಟ್ ಆಗ್ತೀನಿ. ಇವತ್ತಿನ ಝೂಮ್ ಮೀಟಿಂಗ್ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್, ವಿಶಿಂಗ್ ಯು ಆಲ್ ದ ಬೆಸ್ಟ್, ಗುಡ್ ನೈಟ್. Thank you, sir.